ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್, ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೂ ರೋಡ್, ಸಿರ್ವಾರ್. ಎಸ್ಆರ್ ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮಕ್ಕೆ ಚಾಲನೆ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವುದು ನಮ್ಮೆಲ್ಲರ ಹೊಣೆ, ರಾಜಾ ಅಮರೇಶ್ವರ ನಾಯ್ಕ್. ಆಮ್ ಆದ್ಮಿ ಪಕ್ಷದಿಂದ ಗ್ರಾಮ ಸಂಪರ್ಕ ಅಭಿಯಾನ, ಬಿಜೆಪಿಗೆ ಎಎಪಿ ಪಕ್ಷವೇ ಪರ್ಯಾಯ, ಮುಕುಂದಗೌಡ. ಸ್ಪೀಕರ್ ಬ್ಯಾಂಕಿನಲ್ಲಿ ಬಸವರಾಜಸ್ವಾಮಿ ಆಲ್ಕೂರರಿಂದ ಭ್ರಷ್ಟಾಚಾರ, ಸಹಕಾರ ಇಲಾಖೆ ಅಧಿಕಾರಿಗಳಿಂದ ರಕ್ಷಣೆ, ಉಗ್ರ ನರಸಿಂಹಪ್ಪ. ಮೇ 29ರಂದು ಮಕ್ಮಾ ಆಸ್ಪತ್ರೆ ಪ್ರಥಮ ವಾರ್ಷಿಕೋತ್ಸವ, ಸಹಕರಿಸಿದ ವೈದ್ಯರಿಗೆ ಮಿಲ್ಲರ್ ಡಾಕ್ಟರ್ ಟ್ರಸ್ಟ್ನಿಂದ ಸನ್ಮಾನ, ಡಾಕ್ಟರ್ ಬಂದೇನವರ್. ಸೂರ್ಯವಂಶಿ ಕ್ಷತ್ರಿಯ ಸಮಾಜ ಸಮುದಾಯ ಭವನ ಉದ್ಘಾಟನೆ, ಸಮಾಜ ಸಣ್ಣದಾದರೂ ಮನಸ್ಸು ದೊಡ್ಡದು, ಡಾಕ್ಟರ್ ಶಿವರಾಜ್ ಪಾಟೀಲ್. ಮತ್ತು ಗೆಳೆಯರ ಸಾಂಸ್ಕೃತಿಕ ವೇದಿಕೆಯಿಂದ 29ರಂದು ಸಂಗೀತ ಸಂಜೆ, ಸನ್ಮಾನ, ರೆಡ್ಡಿ ತಿಮ್ಮಪ್ಪ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ಮಹೋತ್ಸವದ ಆಚರಣೆ ಮಾಡುವ ಸಂದರ್ಭದಲ್ಲಿ ಯಾರು ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಅವರು ಭವಿಷ್ಯ ರೂಪಿಸಿಕೊಳ್ಳುತ್ತಾರೆ ಎಂದು ಸಂಸದ ರಾಜಾ ಅಮರೇಶ್ವರ ನಾಯ್ಕ್ ಹೇಳಿದರು. ಸ್ವಾತಂತ್ರ್ಯ ಮಹೋತ್ಸವದ ಆಚರಣೆ ಮಾಡುವ ಸಂದರ್ಭದಲ್ಲಿ ಯಾರು ಇತಿಹಾಸದ ತಿಳಿದುಕೊಳ್ಳುತ್ತಾರೆ ಅವರು ಭವಿಷ್ಯ ರೂಪಿಸಿಕೊಳ್ಳುತ್ತಾರೆ ಎಂದು ಸಂಸದ ರಾಜಾ ಅಮರೇಶ್ವರ ನಾಯ್ಕ್ ಹೇಳಿದರು. ಅವರು ಇಂದು ನಗರದ ರಾಮಶಾಲಾ ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ 75ನೇ ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಭವಿಷ್ಯದ ಬಗ್ಗೆ ಅರಿವಿಲ್ಲ, ಯಾವ ರೀತಿ ಸ್ವಾತಂತ್ರ್ಯ ಬಂತು ಎಂಬುದರ ಬಗ್ಗೆ ತಿಳಿದುಕೊಳ್ಳಬೇಕಿದೆ. ಈ ಹಿಂದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ಸ್ಮರಿಸಬೇಕಾಗಿದೆ ಎಂದರು. ನಾವು ಮುಂದೆ ಭವ್ಯ ಭಾರತವನ್ನು ನಿರ್ಮಾಣ ಮಾಡಲು ಜಗತ್ತಿಗೆ ವಿಶ್ವಗುರು ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ. ಹೋರಾಟದಲ್ಲಿ ಭಾಗವಹಿಸಿದವರು ಎಷ್ಟು ಕಷ್ಟ ಅನುಭವಿಸಿದರು ಎಂಬುದನ್ನು ತಿಳಿದುಕೊಳ್ಳಬೇಕಿದೆ. ಮನೆ ಕುಟುಂಬಗಳನ್ನು ತ್ಯಜಿಸಿ ಹೋರಾಟಕ್ಕೆ ಧುಮುಕಿದರು. ಭಾರತಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಅವರ ತ್ಯಾಗ ಬಲಿದಾನವನ್ನು ಇಂದು ನಾವೆಲ್ಲ ನೆನೆಯಬೇಕಾಗಿದೆ. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಘಟನೆ ಮತ್ತು ಮಹನೀಯರನ್ನು ನೆನೆಯುವುದರಿಂದ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಎಂದರು. ಇಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ಸೇನಾನಿಗಳ ಬಗ್ಗೆ ತಿಳಿಸುವ ಕೆಲಸ ಆಗಬೇಕಾಗಿದೆ. ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ರಾಮಶಾಲಾ ಮೈದಾನದಲ್ಲಿ ಅಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಅನೇಕ ಮಹನೀಯರ ಕೊಡುಗೆ ಕೊಟ್ಟಿದ್ದಾರೆ ಎಂದು ಹೇಳಿದರು.
ರಾಮಶಾಲಾ ಮೈದಾನ ಐತಿಹಾಸಿಕ ಸ್ಥಳವಾಗಿದೆ. ಇಂತಹ ಸ್ಥಳದಲ್ಲಿ ನಾವೆಲ್ಲರೂ ಕೂಡಿ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮ ಆಚರಣೆ ಮಾಡುತ್ತಿರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯವಾಗಿದೆ. ಅಂದು ಹೋರಾಟ ಮಾಡಿದ ಸ್ವಾತಂತ್ರ್ಯ ತಂದುಕೊಟ್ಟುವುದಕ್ಕಾಗಿ ಇಂದು ನಾವು ಜೀವಿಸುತ್ತಿದ್ದೇವೆ. ಪ್ರಧಾನಿಗಳು ಅನೇಕ ದೇಶಗಳಿಗೆ ಸುತ್ತಿ ದೇಶವನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುತ್ತಿದ್ದಾರೆ ಎಂದು ತಿಳಿಸಿದರು. ದಯವಿಟ್ಟು ಅಮೃತ ಭಾರತಿಗೆ ಕನ್ನಡದ ಆರತಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅಮೃತ ಮಹೋತ್ಸವವನ್ನು ಆಚರಿಸತಕ್ಕಂಥ ಸಂದರ್ಭದಲ್ಲಿ ನಮಗೆ ಅನೇಕ ಹಿರಿಯರು ಹೇಳ್ತಾರೆ, ಯಾರು ಇತಿಹಾಸದ ಬಗ್ಗೆ ತಿಳ್ಕೊಳ್ತಾರೋ ಅವರು ಭವಿಷ್ಯವನ್ನ ರೂಪಿಸಲಿಕ್ಕೆ ಆಗ್ತಾರೆ. ನಮ್ಮ ಇತಿಹಾಸದ ಬಗ್ಗೆ ನಮಗೆ ಗಮನ ಇರಲಿಲ್ಲ ಅಂದ್ರೆ ನಮ್ಮದು ಭವಿಷ್ಯದ ಬಗ್ಗೆಯೂ ಸಹ ನಮಗೆ ಅರಿವಿರಬೇಕು. ಯಾವ ರೀತಿ ಸ್ವಾತಂತ್ರ್ಯ ಬಂತು, ಯಾವ ರೀತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಆ ಎಲ್ಲ ಮಹಾನ್ ನಾಯಕರಿಗೆ, ಅವೆಲ್ಲ ಹುತಾತ್ಮರಿಗೆ, ಮಹನೀಯರಿಗೆ ಸ್ಮರಿಸಿಕೊಳ್ಳೋದ್ರ ಜೊತೆಗೆ ನಾವು ಮುಂದೆ ಯಾವ ರೀತಿ ಭವ್ಯ ಭಾರತವನ್ನ ಇಡೀ ಜಗತ್ತಿನಲ್ಲಿ ವಿಶ್ವಗುರುವಾಗಲಿಕ್ಕೆ ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ನಮ್ಗಿಂತ ಹೆಚ್ಚಿಗೆ ಆ ಹೋರಾಟದಲ್ಲಿ ಭಾಗವಹಿಸಿದಂಥವ್ರು ಇದ್ದಾರೆ ಹಿರಿಯರು. ಅವರು ಆ ಸಂದರ್ಭದಲ್ಲಿ ಎಷ್ಟು ಕಷ್ಟ ಇತ್ತು, ಎಷ್ಟು ಕಷ್ಟದ ದಿನಗಳಲ್ಲಿ ಅವರು ಹೋರಾಟ ಮಾಡಿದ್ರು ಅನ್ನೋದನ್ನು ನಾವು ಅರಿಬೇಕಾಗ್ತದೆ. ತಮ್ಮ ಮನೆ ಮಠಗಳನ್ನ ಬಿಟ್ಟು, ತಮ್ಮ ಬಂಧು ಬಳಗಗಳನ್ನ ಬಿಟ್ಟು, ಭಾರತ ಮಾತೆಯೇ ನಮ್ಮ ತಾಯಿ, ಭಾರತ ಮಾತೆಯ ಈ ಬೇಡಿಯನ್ನು ಬಿಡಿಸೋಣ, ಸ್ವತಂತ್ರವನ್ನು ಮುಕ್ತಗೊಳಿಸೋಣ ಅಂತ ಒಂದೇ ಒಂದು ಧ್ಯೇಯದಿಂದ ಅನೇಕ ಮಹನೀಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರೆಲ್ಲ ತ್ಯಾಗ ಬಲಿದಾನದಿಂದ ಇವತ್ತು ನಾವು ಇಷ್ಟು ಅಭಿವ್ಯಕ್ತ ಸ್ವಾತಂತ್ರ್ಯದಲ್ಲಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳನ್ನು ನೆನೆಸೋದ್ರ ಜೊತೆಗೆ, ಆ ಘಟನೆಗಳನ್ನು ನೆನೆಸೋದ್ರ ಜೊತೆಗೆ ಆ ಒಂದು ರೀತಿಯಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ, ಸಮರಸವಾದ ಜೀವನವನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಇವು ಹೆಚ್ಚೆಚ್ಚಾಗಿ ಇಂದಿನ ಏನು ಪೀಳಿಗೆ ಇದೆ, ಚಿಕ್ಕ ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ಅವರಿಗೆ ಹೆಚ್ಚೆಚ್ಚಿನ ರೀತಿಯಲ್ಲಿ ತಿಳಿಸಿಕೊಡ್ತಕ್ಕಂಥದ್ದಾಗಬೇಕು. ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಈಗಾಗಲೇ ಹೇಳಿದರೆ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದು ಸಾಮಾನ್ಯ ಪ್ರಧಾನಮಂತ್ರಿಗಳವರು ಚಾಲನೆ ಕೊಟ್ಟಂಥದ್ದನ್ನು ಹಿಡಿದು ನಮ್ಮ ಬರ್ತಕ್ಕಂಥ ಸ್ವಾತಂತ್ರ್ಯೋತ್ಸವ ದಿನಾಚರಣೆವರೆಗೂ ಇಡೀ ರಾಷ್ಟ್ರಾದ್ಯಂತ ಮತ್ತು ಜಗತ್ತಿನಲ್ಲಿ ಬೇರೆ ಬೇರೆ ಇರುವಂಥ ನಮ್ಮೆಲ್ಲ ಬಂಧುಗಳು ಈ ಜಯಂತಿಯನ್ನು ಬಹಳ, ಸ್ವಾತಂತ್ರ್ಯೋತ್ಸವ ಬಹಳ ವಿಜೃಂಭಣೆಯಿಂದ, ಅಭಿಮಾನದಿಂದ ಆಚರಿಸ್ತಕ್ಕಂಥದ್ದಾಗ್ತದೆ. ಇವತ್ತಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವೆಲ್ಲ ಮಹನೀಯರು ಕೊಡುಗೆಯನ್ನು ಕೊಟ್ಟರು, ಯಾವೆಲ್ಲ ಮಹನೀಯರು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು, ಅವರ ವಿಚಾರಗಳನ್ನು ಹಂಚಿಕೊಂಡ್ರು, ಅವರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ತರ್ತಕ್ಕಂಥ ನಿಟ್ಟಿನಲ್ಲಿ ಇದು ಒಂದು ಸಹ ಐತಿಹಾಸಿಕವಾದಂಥ ಸ್ಥಳ. ಇಂಥ ಸ್ಥಳದಲ್ಲಿ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಆಚರಿಸ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾವು ಇಷ್ಟು ಸ್ವತಂತ್ರವಾಗಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ವಿಶ್ವಗುರು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿಕರವಾದಂಥ ಕಾರ್ಯಕ್ರಮಗಳನ್ನು ಹಾಕೊಂಡು ಹೋಗ್ತಾರೆ. ಇವೆಲ್ಲವೂ ಸಹ ನಾವು ಅವತ್ತು ಹೋರಾಟ ಮಾಡಿದಂಥ ಆ ಹುತಾತ್ಮರಿಗೆ ಸಲ್ಲಿಸ್ತಕ್ಕಂಥ ನಮನಗಳು ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಅವರು ಯಾವ ಒಂದು ಆಶಯ ಆಕಾಂಕ್ಷೆ ಇಟ್ಕೊಂಡು ಸ್ವಾತಂತ್ರ್ಯ ತಂದರು. ನಮ್ಮ ಭಾರತ ದೇಶ, ಭಾರತ ಮಾತೆ ಸದೃಢವಾಗಿರ್ಬೇಕು, ಎಲ್ಲರೂ ಸಾಮರಸ್ಯದಿಂದ ಬಾಳಬೇಕು, ಎಲ್ಲರೂ ಅಭಿವೃದ್ಧಿಪರವಾದಂಥ ಜೀವನವನ್ನ ನಾವು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಪರಕೀಯ ದಾಳಿಗೆ ತುತ್ತಾಗಿ ನಮ್ಮ ಹಲವಾರು ಐತಿಹಾಸಿಕ ಸ್ಥಳಗಳು ಅವೆಲ್ಲವೂ ಸಹ ರಚಿಸಲ್ಪಟ್ಟಿವೆ. ಅಂಥವುಗಳನ್ನ ಪುನರುಜ್ಜೀವನ ಮಾಡ್ತಕ್ಕಂಥ ಕೆಲಸವನ್ನು ಸಹ ನಾವು ಮಾಡಬೇಕಾಗ್ತದೆ. ಜೊತೆಗೆ ಭವ್ಯ ಭಾರತದ ಒಂದು ಕರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಇವತ್ತು ಆ ಹಿರಿಯರು ಏನಾದರೂ ಮಾಡಿರ್ತಕ್ಕಂಥದ್ದು ನಮಗೆ ದಾರಿದೀಪವಾಗಿದೆ. ನಾವು ಸಣ್ಣವರಿದ್ದಾಗ ಕೇಳ್ತಾ ಇದ್ದೀವಿ, ಅವತ್ತು ಶಾಲಾ ದಿನಗಳಲ್ಲಿ ನಾವು ನೆನೆಸ್ಕೊಂಡ್ರೆ ಅವತ್ತಿದ್ದಷ್ಟು ಹುರುಪು ಹುಮ್ಮಸ್ಸು ಇವತ್ತು ನಾವು ಕಾಣ್ತಾ ಇಲ್ಲ. ಅನೇಕ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಾವು ತಪ್ಪಿಸದೆ ಪ್ರಸ್ತುತ ಆಗಷ್ಟು ಹೋಗ್ತಾ ಇದ್ದೇವೆ. ರಜೆ ಬಿಟ್ಟವ್ರು ಅಂತೇಳಿ
ಗ್ರಾಮೀಣ ಶಾಸಕ ಬದಲ್ ಬಸನಗೌಡ ಮಾತನಾಡಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದ ಮಹನೀಯರು ತಮ್ಮ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ದೊರಕಿದೆ. ನಾವು ಇಂದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಯೋಚನೆ ಮಾಡುತ್ತೇವೆ. ಡಾಕ್ಟರ್, ಇಂಜಿನಿಯರ್ ಆಗಲಿ ಎಂದು ಭಾವನೆಗಳಿಂದ ಇದ್ದೇವೆ. ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರ ತಮ್ಮ ಕುಟುಂಬವನ್ನು ತೊರೆದು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅವರನ್ನು ನೆನೆಯುವ ಕೆಲಸ ಆಗಬೇಕಾಗಿದೆ ಎಂದು ತಿಳಿಸಿದರು. ಬ್ರಿಟಿಷರ ಆಳ್ವಿಕೆಯಲ್ಲಿ ಹಾಳಿ ನಮ್ಮೆಲ್ಲರನ್ನು ಕೂಡ ಗುಲಾಮಗಿರಿಯಲ್ಲಿ ನೋಡಿ ಇಡೀ ಭಾರತ ದೇಶದ ಸಂಪತ್ತನ್ನು ದೋಚಿ ಖಾಲಿ ಮನೆ ಮಾಡಿ ಈ ದೇಶವನ್ನ ಬಿಟ್ಟು ಹೋದರು. ಇದು ಬಿಟ್ಟು ಹೋಗಬೇಕಾದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿ ಎಷ್ಟೋ ಜನ ಹೋರಾಟಗಾರರು ಸಂಸದರು ಹೇಳಿದ ಹಾಗೆ ಅವರ ಎಲ್ಲವನ್ನ ತ್ಯಾಗ, ಅವರ ಕುಟುಂಬ, ಅವರ ಬಂಧು ಬಳಗ ಎಲ್ಲವನ್ನ ತ್ಯಾಗ ಮಾಡಿ ಬಲಿದಾನದ ರೂಪದಲ್ಲಿ ಅವರೆಲ್ಲವನ್ನ ಸಮರ್ಪಿಸಿದ ನಂತರ ಇವತ್ತು ಸ್ವಾತಂತ್ರ್ಯವನ್ನು ನಮಗೆ ಸಿಕ್ಕಿದೆ. ಇದು ಅಷ್ಟು ಸುಲಭವಾಗಿ ಸಿಕ್ಕಂತ ಸ್ವಾತಂತ್ರ್ಯ ಅಲ್ಲ. ಆದರೆ ಇವತ್ತು ನಾವೆಲ್ಲರೂ ಬಯಸ್ತೀವಿ, ಯಾರಾದ್ರೆ ನಮ್ಮ ಮಕ್ಕಳು ನಮಗೆ ಸೇಫ್ಟಿ ಆಗಿರ್ಲಪ್ಪ, ಡಾಕ್ಟರ್ ಆಗಲಿ, ಇಂಜಿನಿಯರ್, ಈ ರೀತಿಯಾಗಿ ಭಾವನೆಗಳಲ್ಲಿ ನಾವಿದ್ದೀವಿ. ಆದರೆ ಅವತ್ತಿನ ಕಷ್ಟದ ಪರಿಸ್ಥಿತಿಯಲ್ಲಿ ಏನು ಮುನ್ನುಗ್ಗಿ ಸ್ವಾತಂತ್ರ್ಯಕ್ಕಾಗಿ ಅವರ ಕುಟುಂಬಗಳನ್ನು ತ್ಯಾಗ ಮಾಡಿ ಇವತ್ತು ಅವರು ಹೋರಾಟವನ್ನ ಮಾಡದೆ ಹೋಗಿದ್ರೆ ನಮಗೆ ಈ ಸ್ವಾತಂತ್ರ್ಯವನ್ನ ಬರ್ತಾ ಇರಲಿಲ್ಲ. ಮತ್ತು ನಾವು ಯಾರು ಕೂಡ ಇವತ್ತು ಇಲ್ಲಿ ನಿಂತು ಮಾತನಾಡುವಂತ ಸ್ಥಿತಿಗೆ ನಾವು ಯಾರು ಇರಲಿಲ್ಲ. ಹಾಗಾಗಿ ಈ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಬಹಳಷ್ಟು ಜನ, ಯಾವುದೇ ಧರ್ಮ ಒಂದು ಧರ್ಮದ ಸೀಮಿತ ಆದಂತಲ್ಲ. ಈ ಸಂದರ್ಭದಲ್ಲಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮನಗೌಡ ಬೆಳಕುರ್ಗಿ, ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ಜಾ ಖಾನಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳ ಆಂಜನೇಯ, ಅಪರ ಜಿಲ್ಲಾಧಿಕಾರಿ ಡಾ ಕೆಆರ್ ದುರ್ಗೇಶ್, ತಹಸೀಲ್ದಾರ್ ಡಾ ಹಂಪಣ ಸಜ್ಜನ್, ನಗರಸಭೆ ಪೌರಾಯುಕ್ತ ಗುರುಲಿಂಗಪ್ಪ, ಸ್ವಾತಂತ್ರ್ಯ ಹೋರಾಟಗಾರ ಡಿ ಪಂಪಣ್ಣ, ಹಿರಿಯ ಸಾಹಿತಿ ವೀರ ಹನುಮಾನ್, ಸಾಮಾಜಿಕ ಕಾರ್ಯಕರ್ತ ಕೇಶವ್ ಕೆಎಸ್, ರಾಮಣ್ಣ ಹವಳೆ ಸೇರಿದಂತೆ ಸಾಹಿತಿಗಳು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಇದ್ದರು. ಆಮ್ ಆದ್ಮಿ ಪಕ್ಷವನ್ನು ಗ್ರಾಮೀಣ ಜನರ ಬಳಿ ಕೊಂಡೊಯ್ಯಲು ಗ್ರಾಮ ಸಂಪರ್ಕ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಎಂದು ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಕೆ ಮುಕುಂದಗೌಡ ಹೇಳಿದರು. ಆಮ್ ಆದ್ಮಿ ಪಕ್ಷವನ್ನು ಗ್ರಾಮೀಣ ಜನರ ಬಳಿ ಕೊಂಡೊಯ್ಯಲು ಗ್ರಾಮ ಸಂಪರ್ಕ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಎಂದು ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಕೆ ಮುಕುಂದಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ 30 ಜಿಲ್ಲೆಗಳನ್ನು 10 ವಲಯಗಳಾಗಿ ವಿಂಗಡಿಸಿ 2 ಹಂತದಲ್ಲಿ ಗ್ರಾಮೀಣ ಸಂಪರ್ಕ ಅಭಿಯಾನ ನಡೆಸಲು ಉದ್ದೇಶಿಸಲಾಗಿದೆ. ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಒಳಗೊಂಡ ವಲಯದಲ್ಲಿ ಇಂದು ಸಭೆ ನಡೆಸಲಾಗುತ್ತದೆ. 4 ಜಿಲ್ಲೆಗಳಲ್ಲಿ ಸಂಯೋಜಕರು ಪ್ರಮುಖರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ದೇಶದ ಆಮ್ ಆದ್ಮಿ ಪಕ್ಷ ಬಿಜೆಪಿ ಪಕ್ಷಕ್ಕೆ ಪರ್ಯಾಯವಾಗಿ ಬೆಳೆಯಲು ಜನತೆ ಆಶೀರ್ವಾದ ಮಾಡುತ್ತಿದ್ದಾರೆ. ದೆಹಲಿ ನಂತರ ಪಂಜಾಬ್ನಲ್ಲಿ ಜನತೆ ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಪಕ್ಷದ ಅಧ್ಯಕ್ಷರಾದ ಅರವಿಂದ್ ಕೇಜ್ರಿವಾಲ್ ಸಂಕಲ್ಪ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸುವ ಜೊತೆಗೆ ಜನತೆ ನಿರೀಕ್ಷೆಯಂತೆ ಕೆಲಸ ಪ್ರಾರಂಭಿಸಲಾಗಿದೆ. ಪಂಜಾಬ್ ಆರೋಗ್ಯ ಸಚಿವರು ಕಮಿಷನ್ ಪಡೆದ ಆರೋಪದ ಮೇಲೆ ರಾಜೀನಾಮೆ ನಡೆದು ಕೇಸ್ ದಾಖಲಿಸಲಾಗಿದೆ. ಅಲ್ಲದೆ ನವಜೋತ್ ಸಿಂಗ್ ಸಿದ್ದು ಇವರನ್ನು ಜೈಲಿಗೆ ಹಾಕಿ ದಿನಗೂಲಿಯಾಗಿ ಕೆಲಸ ಮಾಡುವಂತೆ ಆಮ್ ಆದ್ಮಿ ಪಕ್ಷ ಮಾಡಿದೆ. ಜನರಿಂದ ಊಹೆಗೂ ಮೀರಿದ ಬೆಂಬಲ ವ್ಯಕ್ತವಾಗುತ್ತಿದೆ. ಅನೇಕರು ಪಕ್ಷಕ್ಕೆ ಸೇರಲು ಆಸಕ್ತಿ ತೋರುತ್ತಿದ್ದಾರೆ. ಗ್ರಾಮೀಣ ಮಟ್ಟದಿಂದ ಪಕ್ಷ ಕಟ್ಟಲು ಅಭಿಯಾನ ನಡೆಸಲಾಗುತ್ತಿದೆ. ಯುವ ಜನತೆ ಹೆಚ್ಚು ಹೆಚ್ಚು ಪಕ್ಷಕ್ಕೆ ಸೇರುವ ಮೂಲಕ ಭ್ರಷ್ಟಾಚಾರ ಮುಕ್ತ ರಾಜಕಾರಣ ರೂಪಿಸಲು ಬೆಂಬಲಿಸುವಂತೆ ಮನವಿ ಮಾಡಿದರು. ಇತ್ತೀಚೆಗಷ್ಟೇ ಪಕ್ಷ ಸೇರ್ಪಡೆಗೊಂಡಿರುವ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ
ಕೇಳಿ ಬಂದಿರುವ ಆರೋಪ ಕುರಿತು ಎಫ್ಐಆರ್ ದಾಖಲಾದಲ್ಲಿ ಪರಿಶೀಲಿಸಿ ಕ್ರಮವನ್ನು ಪಕ್ಷ ತೆಗೆದುಕೊಳ್ಳಲಿದೆ. 1 ವರ್ಷದ ಹಿಂದೆ ನಡೆದ ಘಟನೆಯನ್ನು ಚಾನೆಲ್ ಒಂದು ಪ್ರದರ್ಶಿಸಿದೆ. ಹಣ ಕೊಟ್ಟವರು ಯಾರು, ಏಕೆ ಕೊಟ್ಟರು ಎಂಬುದೆಲ್ಲ ತನಿಖೆ ನಡೆದು ಬಯಲಾಗಬೇಕಿದೆ ಎಂದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ 4 ಜಿಲ್ಲೆಗಳನ್ನು ಒಳಗೊಂಡಂತ ವಲಯ 5ರ ಸಂಯೋಜಕರನ್ನಾಗಿ ನನ್ನನ್ನು ಮತ್ತು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರುವಂತಹ ಬಸವರಾಜ್ ಗುತ್ತೇದಾರ್ ಅವರನ್ನು ಕೂಡ ಸಂಯೋಜಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಇವತ್ತು ಆ ವಲಯ ಮುಖ್ಯಸ್ಥರ ಸಭೆ ಮತ್ತು ಆ ವಲಯದಲ್ಲಿ ಬರುವಂತಹ ಎಲ್ಲ ಜಿಲ್ಲಾ ಮುಖ್ಯಸ್ಥರ ಸಭೆಯನ್ನ ರಾಯಚೂರಿನಲ್ಲಿ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವತ್ತು 12 ಗಂಟೆಯಿಂದ ಆ ಸಭೆ ಆರಂಭ ಆಗ್ತಾ ಇದೆ. ಆ ಸಭೆ ಆರಂಭ ಆಗೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಈ ವಿಚಾರ ತಿಳಿಸ್ಬಿಟ್ಟು ಹೋಗೋದು ಉದ್ದೇಶ ಆಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಇವತ್ತು ಹೊಸ ಅಲೆಯನ್ನ ಸೃಷ್ಟಿ ಮಾಡಿ ಹಲವಾರು ರಾಜ್ಯಗಳಲ್ಲಿ ನಾವು 3ನೇ ಪರ್ಯಾಯ ರಾಜಕಾರಣ ಪಕ್ಷ ಅಂತ ಗುರುತಿಸಿಕೊಂಡಿದ್ದೀವಿ. ಕೆಲವು ರಾಜ್ಯಗಳಲ್ಲಿ ನಮ್ದು ಬಿಜೆಪಿ ನಂತರ ಆಮ್ ಆದ್ಮಿ ಪಾರ್ಟಿಯೇ ಮುಂದಿನ ರಾಜಕೀಯ ಪಕ್ಷ ಅಂತ ಹೇಳಿ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮೊನ್ನೆ ನಡೆದಂತ ಪಂಜಾಬ್ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಭರ್ಜರಿ ಜಯಬೇರಿಯನ್ನು ಬಾರಿಸಿತ್ತು. ಅದಾದ ಮೇಲೆ ಕರ್ನಾಟಕ ರಾಜ್ಯದ ಕೇಂದ್ರ ಕಚೇರಿಗೂ ಮತ್ತು ಈ ರಾಯಚೂರು ನಗರದಲ್ಲಿರುವಂತಹ ನಮ್ಮ ನಾಯಕರಿಗೂ ಕೂಡ ಹಲವಾರು ಜನ ಬಂದು ಸಂಪರ್ಕ ಮಾಡಿ ನಾವು ಕೂಡ ಪಕ್ಷ ಸೇರಬೇಕು, ಸಾಮಾನ್ಯ ಜನರಿಗೆ ಪಕ್ಷದಲ್ಲಿ ಅವಕಾಶ ಮಾಡಿಕೊಟ್ಟು ಚುನಾವಣೆಯಲ್ಲಿ ಸ್ಪರ್ಧಿಸೋದು ಮಾತ್ರ ಅಲ್ಲ, ಸ್ಪರ್ಧಿಸಿ ಗೆಲ್ಲಬಹುದು, ಗೆದ್ದು ಮಂತ್ರಿ ಕೂಡ ಆಗ್ಬೋದು ಅನ್ನೋದನ್ನ ಪಕ್ಷ ತೋರಿಸ್ಬೇಕು. ಅದಾದ್ಮೇಲೆ ಅಲ್ಲಿನ ಮುಖ್ಯಮಂತ್ರಿ ಮತ್ತು ಅವರ ಸಚಿವ ಸಂಪುಟದ ಸದಸ್ಯರು ಒಂದಾದ್ಮೇಲೆ ಒಂದರಂತೆ ಕೊಟ್ಟಿರುವಂತ ಹಲವಾರು ಪ್ರಣಾಳಿಕೆಗಳಲ್ಲಿ ಒಂದಾದ್ಮೇಲೆ ಒಂದಂತೆ ಅಂಶಗಳನ್ನ ಈಡೇರಿಸ್ತಾ ಬಂತು. ಮೊನ್ನೆ ನಾನು ತಗೊಂಡಂತ ಒಂದು ತೀರ್ಮಾನದಿಂದ ಜೈಲಿನಲ್ಲಿ ಇರುವಂತಹ VIP ಕಲ್ಚರ್ ಅನ್ನ ಕೊನೆಗಾಣಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದ ನವಜೋತ್ ಸಿಂಗ್ ಸಿಧು ಅನ್ನುವಂತ ವ್ಯಕ್ತಿಯನ್ನ ಇವತ್ತು ಜೈಲಿನಲ್ಲಿ 90 ರೂಪಾಯಿ ಪರ್ ಡೇ, ದಿನಕ್ಕೆ 90 ರೂಪಾಯಿ ದಿನಗೂಲಿ ನೌಕರರನ್ನ ಒಂದು ಸ್ಥಾನಕ್ಕೆ ತಗೊಂಡ್ಬಂದಿರುವಂತ ಕೀರ್ತಿ ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿದಲ್ಲ, ಪಂಜಾಬ್ನ ಜನಸಾಮಾನ್ಯರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಪಂಜಾಬ್ನ ಆರೋಗ್ಯ ಸಚಿವರು ಕೇವಲ 1% ಭ್ರಷ್ಟಾಚಾರ ಮಾಡಿ 1% ಕಮಿಷನ್ ಕೊಡಬೇಕು ಅಂತ ಕೇಳಿದಾಗ ಮಾಧ್ಯಮಕ್ಕೂ ಇದು ವಿಚಾರ ಗೊತ್ತಾಗಲಿಲ್ಲ, ವಿರೋಧ ಪಕ್ಷಗಳಿಗೂ ಗೊತ್ತಾಗಲಿಲ್ಲ. ಅದಕ್ಕಿಂತ ಮುಂಚೆ ಗೊತ್ತಾಗಿ ಪಂಜಾಬ್ ಮುಖ್ಯಮಂತ್ರಿ ಪ್ರೆಸ್ ಮೀಟ್ ಅನ್ನ ಕರೆದು ಅವರನ್ನ ವಜಾ ಮಾಡಿದ್ದಲ್ಲದೆ ಬಂಧನ ಮಾಡಬೇಕು ಅಂತ ಕೂಡ ಆಗ್ರಹ ಮಾಡಿದ್ರು. ಇದಾದ್ಮೇಲೆ ನಾವು ಊಹೆ ಮಾಡೋದಕ್ಕಿಂತಲೂ ಹೆಚ್ಚಿನದಾಗಿ ಸಾರ್ವಜನಿಕರ ಪ್ರತಿಕ್ರಿಯೆ ಬಂತು. ಪಂಜಾಬ್ ಚುನಾವಣೆಗೆ ಯಾವ ರೀತಿ ಇಲ್ಲೂ ಕೂಡ ಅದೇ ಸದೃಢವಾದಂತಹ ಪಕ್ಷವನ್ನ ಕಟ್ಟಬೇಕು, 30-40-50% ರಾಜಕಾರಣವನ್ನ ರಾಯಚೂರು ನಗರದಲ್ಲೂ ಕೊನೆ ಮಾಡಬೇಕು ಅಂತೇಳಿ ಇವತ್ತು ಇಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಆ ಸಭೆಗೆ 4 ಜಿಲ್ಲೆಗಳಿಂದ ಹಲವಾರು ತಾಲೂಕು ಅಧ್ಯಕ್ಷರು, ತಾಲೂಕು ಮುಖಂಡರು, ಜಿಲ್ಲಾ ಮುಖಂಡರು ಎಲ್ಲ ಬರ್ತಾ ಇದ್ದಾರೆ. ಈ ಮೂಲಕ ಪ್ರತಿ ಗ್ರಾಮಕ್ಕೂ ಹೋಗಿ ನಮ್ಮ ಭ್ರಷ್ಟಾಚಾರ ವಿರೋಧಿ ಸರ್ಕಾರದ ನೀತಿಗಳನ್ನ ಹೇಳಿ ಹೊಸಬರನ್ನ ರಾಜಕಾರಣಕ್ಕೆ ಕರ್ಕೊಬರ್ಬೇಕು, ಯುವಕರನ್ನ ರಾಜಕಾರಣಕ್ಕೆ ಕರ್ಕೊಬರ್ಬೇಕು ಅನ್ನುವಂತ ಅರವಿಂದ್ ಕೇಜ್ರಿವಾಲ್ ಅವರ ಧ್ಯೇಯ ಏನಿದೆ, ನಮ್ಮ ರಾಜ್ಯಾಧ್ಯಕ್ಷರಾದ ಪೃಥ್ವಿ ರೆಡ್ಡಿ ಅವರ ಧ್ಯೇಯ ಏನಿದೆ, ಅದನ್ನ ಅಕ್ಷರಶಃ ರಾಯಚೂರಿನ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಮಾಡಬೇಕು, ಅದನ್ನ ನಿಜ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಮೂಲಕ ಸಾರ್ವಜನಿಕರಿಗೆ, ನಿಮ್ಮ ಮೂಲಕ ಸಾರ್ವಜನಿಕರಿಗೆ ಕರೆ ಕೊಡೋದೇನೆಂದ್ರೆ, ನೀವು ಕಾಂಗ್ರೆಸ್ ಅಥವಾ ಬಿಜೆಪಿಯಲ್ಲಿ ಇದ್ರೆ 40-50% ಭ್ರಷ್ಟಾಚಾರದ ಪಾಪದ ಕೊಡವನ್ನ ಹೊತ್ಕೊಂಡು ತಿರುಗಾಡಬೇಕಾಗುತ್ತೆ. ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ಬಯಸ್ಕೊಂಡು ಉಳಿಸ್ಕೊಂಡು ತಿರುಗಾಡಬೇಕಾಗುತ್ತೆ. ನಮ್ಮ ಪಕ್ಷ 1% ಅನ್ನು ಸಹಿಸದೆ ಒಬ್ಬ ಮಂತ್ರಿಯನ್ನೇ ವಜಾ ಮಾಡಿದ್ದಾರೆ. ಸೊ ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ ರಾಜಕಾರಣಕ್ಕೆ ಬಂದು ಹೊಸ ಬದಲಾವಣೆಯನ್ನ ರಾಯಚೂರಿನ ಎಲ್ಲ ಜಿಲ್ಲೆಯಲ್ಲೂ, ಮುಖ್ಯವಾಗಿ ರಾಯಚೂರು ನಗರದಲ್ಲೂ ಕೂಡ ತಗೊಂಡ್ಬರೋಣ ಅಂತ ಕೇಳ್ಬೋದು. ಇದು ಮಾಧ್ಯಮದವರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮ ಶುರು ಆದ್ಮೇಲೆ ನೀವು ಕೂಡ ಬಂದು ಅದನ್ನ ಯಾವ ರೀತಿ ಚರ್ಚೆಗಳಾಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಒಂದು ವಾಹಿನಿ ಮೂಲಕ ಬರ್ತಾ ಇರುವಂತಹ ಕೇಸ್ನಲ್ಲಿ ಸತ್ಯವಾದಂತಹ ಅಂಶಗಳನ್ನ ವಾಹಿನಿ ತೋರಿಸೋದಿಕ್ಕೆ ಅವರೇ ಮುಚ್ಚಿಡ್ತಾ ಇದ್ದಾರೋ ಅಥವಾ ಬಚ್ಚಿಡ್ತಾ ಇದ್ದಾರೋ ಗೊತ್ತಿಲ್ಲ. 1.5 ವರ್ಷ ಆದ್ಮೇಲೆ ಅವರು ವಿಡಿಯೋನ ಹಾಕಿದ್ದಾರೆ ಮತ್ತು ಪದೇ ಆಮ್ ಆದ್ಮಿ ಪಾರ್ಟಿಯನ್ನ ಸೇರಿರುವಂತಹ ಕೋಡಿಹಳ್ಳಿ ಅವರ ಹೆಸರನ್ನೇ ತರ್ತಾ ಇದ್ದಾರೆ. ಹೊರತು ದುಡ್ಡನ್ನ ಕೊಡ್ಲಿಕ್ಕೆ ರೆಡಿ ಇದ್ದವರು ಯಾರು, ಸರ್ಕಾರವೇ ಇದರ ಹುನ್ನಾರ ಆಗಿದೆ, ಸರ್ಕಾರಕ್ಕೆ ಯಾವುದೇ ರೀತಿ ಪ್ರಶ್ನೆ ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನ ಇದರಲ್ಲಿ ಟಾರ್ಗೆಟ್ ಮಾಡ್ತಾ ಇದೆ.
ರಾಜ್ಯದಲ್ಲಿ ಒಂದು ಪಕ್ಷ ಬಹಳ ಸ್ಪಷ್ಟವಾಗಿದೆ. ಒಬ್ಬ ಎಲೆಕ್ಟೆಡ್ ಮಂತ್ರಿಯನ್ನೇ ಸ್ಯಾಕ್ ಮಾಡಿ ಮನೆಗೆ ಕಳಿಸಿರ್ಬೇಕಾದ್ರೆ ಮೊನ್ನೆ ಜಾಯ್ನ್ ಆಗಿರೋಂಥ ವ್ಯಕ್ತಿಗಳನ್ನ ನಿಜವಾದ ಭ್ರಷ್ಟಾಚಾರ ಆರೋಪ ಇದ್ರೆ ಪಕ್ಷದಲ್ಲಿ ಉಳಿಸ್ಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ಪಕ್ಷ ಈಗಾಗಲೇ ನಿನ್ನೆ ಆಗ್ರಹ ಮಾಡಿದೆ, FIR ದಾಖಲು ಮಾಡಿ ತಕ್ಷಣ ತನಿಖೆ ಆರಂಭಿಸಿ ನೀವು ನಿಜ ಅಂಶ ಆಚೆ ಬಂದಿದ ತಕ್ಷಣ ಪಕ್ಷದಿಂದ ಕ್ರಮ ತಗೊಳ್ತಾರೆ. ಈ ಸಂದರ್ಭದಲ್ಲಿ ಅಂತುಲ್ ಕೋಹ್ಲಿ, ಡಾಕ್ಟರ್ ರಾಜೇಶ್, ಬಸವರಾಜ್ ಗುತ್ತೇದಾರ್, ವೀರೇಶ್ ಕುಮಾರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee.
ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್. We have all types of items available: sarees, frocks, tops, toys, chappals, ladies corner items, snacks, cool drinks. Play we have joint wheel, merry ground, Columbus, dragon train and many more. Address: ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸ್ಕೂಲ್ ಸಿರ್ವಾರ್. ನೌ CBSE curriculum. Admissions open 2022-23 from nursery to class 9th. A creative, imaginative environment for your child to learn and explore their skills. Registration now open. Your child deserves the best education. Limited seats. ವಿಶಾಲವಾದ ತರಗತಿ ಕೋಣೆಗಳು, ಅನುಭವವುಳ್ಳ ಶಿಕ್ಷಕರಿಂದ ಬೋಧನೆ, ಅತ್ಯುತ್ತಮ ಗ್ರಂಥಾಲಯ, ಅತ್ಯುತ್ತಮ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ ಮತ್ತು ಸ್ಕೇಟಿಂಗ್ ಕೂಡ ಕಲಿಸಲಾಗುತ್ತದೆ. ನಮ್ಮಲ್ಲಿನ ವಿಶೇಷತೆಗಳು: ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ, ಅನುಭವವುಳ್ಳ ಶಿಕ್ಷಕರಿಂದ ಬೋಧನೆ, ಸ್ವಚ್ಛತೆ, ಸುರಕ್ಷತೆ, ಆರೋಗ್ಯಕ್ಕೆ ಹಾಗೂ ರಕ್ಷಣೆಗೆ ಪ್ರಾಧಾನ್ಯತೆ, ಅತಿಥಿ ಶಿಕ್ಷಕರಿಂದ ಬೋಧನೆ, ಒತ್ತಡವಿಲ್ಲದ ಹಾಗೂ ಅನುಕೂಲಕರವಾದ ವಾತಾವರಣ, ಶುದ್ಧವಾದ ಗಾಳಿ ಹಾಗೂ ಅತ್ಯಂತ ತಂಪಾದ ವಾತಾವರಣ, ಸ್ವಚ್ಛ ನೀರಿನ ಹಾಗೂ ಸುಂದರವಾದ ಈಜುಕೊಳದ ಸೌಲಭ್ಯವಿದೆ. 5 ಎಕರೆ ವಿಶಾಲವಾದ ಆಟದ ಮೈದಾನ, ಎಲ್ಲ ತರಹದ ಆಟಗಳನ್ನು ಆಡಿಸಲಾಗುತ್ತೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ನೊಂದಿಗೆ ಸ್ವಚ್ಛ ಪೌಷ್ಟಿಕಾಹಾರ ನೀಡಲಾಗುವುದು. ಕುಡಿಯಲು ಫಿಲ್ಟರ್ ನೀರು ಹಾಗೂ ಸ್ನಾನಕ್ಕೆ ಬಿಸಿ ನೀರಿನ ಸೌಲಭ್ಯ. ಭೇಟಿ ಸಮಯ ಬೆಳಗ್ಗೆ 9:30 ರಿಂದ ಸಂಜೆ 5ರವರೆಗೆ. ಕೆಲವೇ ಸೀಟುಗಳು ಲಭ್ಯ. ಹಿಂದೆ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ವಿದ್ಯಾವಾಹಿನಿ CBSE ಸ್ಕೂಲ್, ಲಿಂಗ್ಸ್ಗೋ ರೋಡ್, ಸಿರ್ವಾರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. SR Garments ಈಗ ರಾಯಚೂರಿನಲ್ಲಿ ಜನವರಿ 15 ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ.
SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men. Beside Vegetable Market, Cloth Bazaar, Raichur. Mobile 9986267919 9916920786. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಬಸವರಾಜಸ್ವಾಮಿ ಆಲ್ಕೂರು ಇವರು ಬ್ಯಾಂಕ್ ಹೆಸರಿನಲ್ಲಿ ವೈಯಕ್ತಿಕ ಖಾತೆ ತೆಗೆದು 2,64,00,000 ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದರು. ಸಹಕಾರ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ರಕ್ಷಣೆಗೆ ನಿಂತಿದ್ದಾರೆ ಎಂದು ಬ್ಯಾಂಕಿನ ನಿರ್ದೇಶಕ ಉಗ್ರ ನರಸಿಂಹಪ್ಪ ಆರೋಪಿಸಿದರು. ರಾಯಚೂರು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಬಸವರಾಜಸ್ವಾಮಿ ಆಲ್ಕೂರು ಇವರು ಬ್ಯಾಂಕ್ ಹೆಸರಿನಲ್ಲಿ ವೈಯಕ್ತಿಕ ಖಾತೆ ತೆಗೆದು 2,64,00,000 ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದರು. ಸಹಕಾರ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ರಕ್ಷಣೆಗೆ ನಿಂತಿದ್ದಾರೆ ಎಂದು ಬ್ಯಾಂಕಿನ ನಿರ್ದೇಶಕ ಉಗ್ರ ನರಸಿಂಹಪ್ಪ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2009 ನವೆಂಬರ್ನಲ್ಲಿ ಐಡಿಬಿಐ ಬ್ಯಾಂಕಿನ ಲೆಟರ್ ಹ್ಯಾಂಡ್ನಲ್ಲಿ ಪತ್ರ ನೀಡಿ ಬ್ಯಾಂಕ್ ಖಾತೆ ತೆಗೆದಿದ್ದ ಬಸವರಾಜಸ್ವಾಮಿ ಆಲ್ಕೂರು ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಹಕಾರ ಸಂಘಗಳ ಉಪನಿಬಂಧಕರು ಸೇರಿದಂತೆ ಸಹಕಾರ ಇಲಾಖೆ ಸಚಿವರು, ಕಾರ್ಯದರ್ಶಿಗಳಿಗೆ ದೂರು ನೀಡಲಾಗಿದೆ. ಆದರೆ ಬ್ಯಾಂಕಿನ ಅಕ್ರಮ ಎಸಗಿರುವುದು ದೃಢಪಟ್ಟಿದ್ದು ಸಹಕಾರ ಸಂಘಗಳ ಉಪನಿಬಂಧಕರು ಬಸವರಾಜಸ್ವಾಮಿ ಇವರನ್ನು ಅನರ್ಹಗೊಳಿಸುವಂತೆ ಶಿಫಾರಸು ಮಾಡಿದ್ದರೂ ಅನರ್ಹಗೊಳಿಸಿಲ್ಲ. ಅಂತವರನ್ನೇ ಮರು ಆಯ್ಕೆ ಮಾಡಲಾಗಿದೆ. ರೈತರ ಹೆಸರಿನಲ್ಲಿರುವ ಚೆಕ್ಗಳನ್ನು ಬ್ಯಾಂಕ್ ಖಾತೆಗೆ ಹಾಕಿಕೊಂಡಿರುವ ಹಣ ಎಲ್ಲಿದೆ, ಚೆಕ್ ಎಲ್ಲಿವೆ ಎಂದು ತನಿಖೆ ನಡೆಸಬೇಕಾದ ಸಹಕಾರ ಇಲಾಖೆ ರಿಜಿಸ್ಟ್ರಾರ್ ಕ್ರಮಕ್ಕೆ ಮುಂದಾಗದೇ ಇರುವುದು ಅನುಮಾನಗಳಿಗೆ ಕಾರಣವಾಗಿದೆ ಎಂದರು. ಈ ಮೊನ್ನೆ ಇದಕ್ಕೆ ಹೋಗಿ ಬೆಂಗಳೂರಿಗೆ ಹೋಗಿ ಎಮ್ಡಿಗೆ RCSಗೆ ಮತ್ತು ರಾಷ್ಟ್ರೀಯ ಬ್ಯಾಂಕ್ ಅಧ್ಯಕ್ಷರಿಗೆ ಮತ್ತು ಕೋಆಪರೇಟಿವ್ ಮಿನಿಸ್ಟ್ರಿಗೂ ಅವೆಲ್ಲ ಹೋಗಿ ಬಂದಿದ್ವಿ. ಈಗ ಐದು ಬ್ಯಾಂಕಿನಾಗ ನಮ್ಮ ಅಧ್ಯಕ್ಷರು ಒಂದು ಖಾತೆ ತೆಗೆದು ಅದು ನನಗೆ ಸ್ವಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಡುವೆ ಮತ್ತೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಇದು ನಮ್ಮ ಬ್ಯಾಂಕಿಗೆ ಸಂಬಂಧ ಇಲ್ಲ ಏನಂತ. ಆದರೆ 2,64,00,000 ರೂಪಾಯಿದು ನಮ್ಮ ಹತ್ರ ಒಂದು ಚೆಕ್ ಆ ಚೆಕ್ ಬಗ್ಗೆ ಯಾರು ವಿಚಾರ ಮಾಡ್ಬೋದು. ನಾವು ಡಿಪಾರ್ಟ್ಮೆಂಟ್ಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, MD ಹೇಳಿದ್ದೀವಿ. ಬ್ಯಾಂಕ್ನಾಗ ಏನಾಗಿಲ್ಲ, ಕ್ಯಾಶ್ ದುಡ್ಡಿಲ್ಲ, ಅದು ಹಂಗಾಗಿ ನಾವು ಮುಕ್ತಾಯ ಮಾಡಿದ್ವಿ ಅಂತೇಳಿ ಮೊನ್ನೆನೂ ಈಗ ಒಂದು ತಿಂಗಳ ಕೆಳಗೇನೆ ಮತ್ತೆ ಮುಕ್ತಾಯ ಮಾಡಿ. ಈಗ ನಾವು ಕೇಳೋದೇನಂದ್ರೆ ಯಾವುದೇ ಅವ್ಯವಹಾರ ಆಗಿಲ್ಲ ಅಂದರೆ ಮತ್ತೆ ಇವಾಗ ಇದು 2,64,00,000 ರೂಪಾಯಿ ಎಲ್ಲಿ ಹೋಗೋದು, ಯಾರು ಚೆಕ್ ಬಿಡೋದು, ಚೆಕ್ ಅದ್ರ ಬಗ್ಗೆ ಡಿಟೇಲ್ ಅವರು ಡಿಪಾರ್ಟ್ಮೆಂಟ್ನವ್ರು ಇದು ಮಾಡ್ಬೇಕಂದ್ರೆ ಅವ್ರು ಪ್ರತಿ ಸಲ ಮುಚ್ಚಾಕ್ತಾರೆ. ಮಾಡಬೇಕಂದ್ರೆ ರಿಜಿಸ್ಟ್ರಾರ್ ಪರ್ಮಿಷನ್ ತಗೊಂಡು ಮಾಡಬೇಕು. ಕರ್ನಾಟಕ ಸರ್ಕಾರ ಬೆಂಗಳೂರು ರಿಜಿಸ್ಟ್ರಾರ್ RCR ಪರ್ಮಿಷನ್ ತಗೊಂಡು ಅವರು ಮಾಡಬೇಕು. ಅದು ಏನಾಗ್ಯದ, ಇವರು ಯಾವುದೇ ಪರ್ಮಿಷನ್ ಇಲ್ಲದೆ ಬ್ಯಾಂಕಿನ ಲೆಟರ್ ಪ್ಯಾಡ್ ಬಳಸಿಕೊಂಡು IDBI ಬ್ಯಾಂಕಿನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಈ ರೈತರ ಪರಿಹಾರ ಧನದ ಚೆಕ್ಗಳು ಅಂದರೆ ಸುಮಾರು 2,64,00,000 ಚೆಕ್ಗಳನ್ನು ಎತ್ತಿಕೊಂಡು ತಿಂತಾರೆ. ಯಾರು? PLD ಬ್ಯಾಂಕ್ ಅಧ್ಯಕ್ಷ ಬಸವರಾಜಸ್ವಾಮಿ. ಈ ಪ್ರಕರಣ
9ರಿಂದ ಪ್ರಾರಂಭ ಆಗಿದ್ದು. ನಾವು 2015ರಿಂದ ಸಹಿತ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂತ ಬಂದಿದ್ವಿ. 2018ರಲ್ಲಿ ಸಹಕಾರಿ ಸಂಘಗಳ ಉಪನಿಬಂಧಕರು ಕಾಯ್ದೆ 1959 ಕಲಂ 29C ಅಡಿಯಲ್ಲಿ ಅಧ್ಯಕ್ಷರನ್ನ ಅನರ್ಹತೆ ಮಾಡಬೇಕಂತೇಳಿ ಒಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶಗಳನ್ನ ಸಹಿತ ಅವರು ಮುಚ್ಚಿ ಹಾಕಿಕೊಂಡು ಇದನ್ನೆಲ್ಲ ಇದಕ್ಕೆ ಸ್ವಲ್ಪ ಅವರು ರಾಜಕೀಯ ಪ್ರಭಾವ ಅಥವಾ ಏನಾದರೂ ಲಂಚ ಲಾವಣಿ ಕೊಟ್ಟು ಇದನ್ನ ಮುಚ್ಚಿ ಹಾಕ್ಯಾರ. ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ರಾಯಚೂರು ತಾಲೂಕಿನಲ್ಲಿ ಕನಿಷ್ಠ 140-150 ಹಳ್ಳಿಗಳ ರೈತರ ಒಂದು ಅಭಿವೃದ್ಧಿಗಾಗಿ ನಿರ್ಮಾಣ ಆಗಿರ್ತಕ್ಕಂಥ PLD ಬ್ಯಾಂಕು ಇವತ್ತಿನ ದಿವಸ ಒಬ್ಬರ ಮನೆಯ ಸ್ವತ್ತಾಗಿದೆ. ಅವರು ಎಲ್ಲಾ ಕೋಆಪರೇಟಿವ್ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ. ಮತ್ತೋರ್ವ ಮಾಜಿ ನಿರ್ದೇಶಕ ವಿರೂಪಾಕ್ಷಪ್ಪ ಫತೇಪುರ್ ಮಾತನಾಡಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾಗಿರುವ ಬಸವರಾಜ ಸ್ವಾಮಿ ಆಲ್ಕೂರು ಇವರು ಅನಧಿಕೃತ ಬ್ಯಾಂಕ್ ಖಾತೆಗೆ ತೆಗೆದು ಹಣ ದುರ್ಬಳಕೆ ಮಾಡಿಕೊಂಡಿರುವ ಪ್ರಕರಣ ದೂರು ನೀಡಿದ್ದರೂ ಸಹಕಾರ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡುತ್ತಿದ್ದಾರೆ. ಶೀಘ್ರದಲ್ಲಿ ಕ್ರಮವಾಗದೆ ಹೋದಲ್ಲಿ ಕ್ರಾಂತಿಯಾಗುತ್ತದೆ ಎಂದರು. ಪೊಲೀಸ್ ಠಾಣೆಗೆ ದೂರು ನೀಡುವ ಮೂಲಕ ಮುಂದಿನ ಹೋರಾಟ ನಡೆಸಲಾಗುತ್ತದೆ. ಬ್ಯಾಂಕಿನ 5 ಜನ ನಿರ್ದೇಶಕರ ನಕಲಿ ಸಹಿ ಮಾಡಿ ಬ್ಯಾಂಕ್ ಖಾತೆ ರದ್ದು ಮಾಡಲು ಠರಾವ್ ಪಾಸ್ ಮಾಡಲಾಗಿದೆ. ಬ್ಯಾಂಕಿನ ವೈಯಕ್ತಿಕ ಆಸ್ತಿ ಎಂಬಂತೆ ನಡೆದುಕೊಳ್ಳುತ್ತಿದ್ದಾರೆ. ರೈತರಿಗೆ ಬ್ಯಾಂಕ್ ಸಾಲ ವಸೂಲಿಗೆ ಗುಂಡಾಗಳನ್ನು ಬಳಸುತ್ತಿದ್ದಾರೆ. ರೈತರಿಗೆ ಕಿರುಕುಳ ನೀಡಿ ಸಾಲ ವಸೂಲಿ ಮಾಡುತ್ತಿದ್ದಾರೆ. ಮಂಚರ್ಲ ನಂಜಣ್ಣ ಎಂಬುವರಿಗೆ ಸಾಲ ವಸೂಲಿ ಮಾಡುವ ನೆಪದಲ್ಲಿ ಬೆದರಿಕೆ ಹಾಕಿದ್ದಾರೆ. 36 ಲಕ್ಷ ರೂಪಾಯಿ ಹಣವನ್ನು ಬಳಕೆ ಮಾಡದೆ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ರಾಜಲಬಂಡ, ಮಾಸ್ದೊಡಿ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಸಾಲ ನೀಡಿ ವಸೂಲಿ ನೆಪದಲ್ಲಿ ಬೆದರಿಸುತ್ತಿದ್ದಾರೆ. ರೈತರಲ್ಲದವರನ್ನು ಬ್ಯಾಂಕಿನ ಸದಸ್ಯರಾಗಿ ನಿಯಮ ಉಲ್ಲಂಘನೆ, ದಬ್ಬಾಳಿಕೆಯಲ್ಲಿ ತೊಡಗಿದ್ದಾರೆ. ಕೂಡಲೇ ಸಹಕಾರ ಇಲಾಖೆ ಅಧಿಕಾರಿಗಳ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗುವುದಾಗಿ ಹೇಳಿದರು. ಬಹಳಷ್ಟು ಮಂದಿ ರೈತರು ಬಂದು ನಮ್ಮಲ್ಲಿ ದಿವಸ ಕಂಪ್ಲೇಂಟ್ ಮಾಡ್ತಾರೆ. ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿ ಕೋಆಪರೇಟಿವ್ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಯಾವ ಮಂಜರ್ಲ ನಲ್ಲಣ್ಣ ಅಂತೇಳಿ ನಮ್ಮಲ್ಲಿ ಕುರಿ ಸಾಲ ತೆಗೆದುಕೊಂಡಿದ್ದಾನೆ. ಅವನ ಮನೆಗೆ 4 ಮಂದಿ ಗುಂಡಾಗಳನ್ನ ಕಳಿಸಿ ಅವನ ಮನೆಯಲ್ಲಿ ಕುಂದಿರಿಸಿ ಅವನಿಗೆ ಅರೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರಿಗೆ ಅಧ್ಯಕ್ಷ ಅಂತೇಳಿ ಇವ್ರಿಗೆ ಫೋನ್ಯಾಗ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರೆ ಫೋನ್ಯಾಗ ಏನ್ ಹೇಳ್ತಾನಂತ, ಏನಲ್ಲಿ ಏನಿದೆ ಗುಂಡೆ ತುಂಬಿದ ಮಗನೇ ನಿನಗೆ ಸಾಲ ಕೊಟ್ಟಿದ್ದಲ್ಲ ಅಂತ, ಅದಕ್ಕೆ ಕೊಡಂಗಿಲ್ಲ, ನಾವು ಅರ್ಜಿಯನ್ ಸಾಲನೇ ಕೊಡಂಗಿಲ್ಲ ಅಂತ ಈ ತರ ಹೇಳಿ ನಿದರ್ಶನಗಳ ಏನ್ ಸರ್ ರೈತರು ಬಂದು ನಮ್ಮಲ್ಲಿ ಹೇಳಿಕೊಂಡಾರ. ಇದು ಒಂದು ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರ ಇದು ನಡವಳಿಕೆಗಳು ಅಲ್ಲ. ಅವರು ಅಲ್ಲಿ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾಗಿದ್ದುಕೊಂಡು ಬರೀ ಕಳುವು ಮತ್ತೆ ಹಣ ದುರ್ಬಳಕೆ ಮತ್ತೆ ಕಾನೂನು ಉಲ್ಲಂಘನೆ ಇವೆಲ್ಲ ಕೆಲಸಗಳನ್ನ ಅಲ್ಲಿ ಮಾಡ್ತಿದ್ದಾರೆ. ಈ ಅಧಿಕಾರಿಗಳು ಅವ್ರ ಮೇಲೆ 20 ವರ್ಷದಿಂದ ಅಧ್ಯಕ್ಷರಾಗಿದ್ದಾರೆ. ಆ ಬ್ಯಾಂಕ್ ನಮ್ಮಲ್ಲಿ ಇಲ್ಲ, ಅವಿಶ್ವಾಸ ನಮ್ಮಲ್ಲಿಲ್ಲ. ಆಪ್ಷನ್ ಜೊತೆ ಕಂಪ್ಲೇಂಟ್ ಕೊಟ್ಟಿವಿ. ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರ, ಹೋಗಿ ಅಲ್ಲಿ ಏನ್ ಲಂಚ ಕೊಡ್ತಾರೋ ಏನಿಲ್ಲೋ ಮತ್ತೆ ಅವ್ರ ಡಿಪಾರ್ಟ್ಮೆಂಟ್ ಮುಚ್ಚಿ ಹಾಕ್ತಾರ. 2018 ಕ್ಲಿಯರ್ ಅವ್ರಿಗೆ ಆರ್ಡರ್ ಆಗಿತ್ತು. ಈಗ ಅದನ್ನೇ ಪ್ರೈವೇಟ್ ಕಂಪ್ಲೇಂಟ್ ಯಾಕೆ ಮಾಡ್ಬೇಕು? ಇಲ್ಲಿ DR ಇದ್ದಾನಲ್ಲ, DR ಏನಾಗ್ಯಾರ ಸರ್ಕಾರಿ ಅಧಿಕಾರಿ ನೇಮಕ ಮಾಡ್ಯಾದ್ರಿ. ಈ ಕಾನೂನುಗಳ ಮೂಲಕ ಸಹಕಾರಿ ಕಾನೂನುಗಳನ್ನ ಕೇಸ್ ಹಾಕಿವಿ. ಅದು ಅಕ್ರಮ ಚುನಾವಣೆ, ಅಕ್ರಮ ಚುನಾವಣೆ, ಅದ್ರ ಬಗ್ಗೆ ಕೇಸ್ ಸಪರೇಟ್ ನಡೆದ ಕೋರ್ಟ್ನಾಗ. ಈಗ ನೋಡಿ ನಾವೇ ದಬ್ಬಿ ಬಿಡ್ತೀವಿ, ಬುದ್ಧಿ ಹಿಡಿದ ಲಾಸ್ಟ್ಗೆ ಅಷ್ಟೇ ಇತ್ತು. ಬುದ್ಧಿ ಹಿಡಿದು ದಬ್ಬಿ ಬಿಡ್ತೀವಿ ಹೊರಗೆ. ನಮ್ಮ ಸಲಭ ಇರೋದು ರೈತ ಸಲಭ ಏನ್ ಮಾಡೋದು? ನೋಡ್ರಿ, ಕ್ರಾಂತಿ ಎದ್ದು ಇಡೀ ಸರ್ಕಾರ ನೋಡಿ ಸರ್ ಕೋರ್ಟ್ ಅಧಿಕಾರಿಗಳು ಒಂದೆರಡು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕ್ರಾಂತಿಗಳಾಗ್ತಾವ. ಆ ಬ್ಯಾಂಕಿನಲ್ಲಿ ರೈತರು ಬ್ಯಾಂಕಿಂಗ್ ಮುತ್ತಿಗೆ ಹಾಕ್ತಾರ, ಅಧ್ಯಕ್ಷರನ್ನ ಹೊರಗೆ ದಬ್ಬುತ್ತಾರ. ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಬಶೀರುದ್ದೀನ್, ನಿರ್ದೇಶಕರುಗಳಾದ ಸಿದ್ದರಾಮಪ್ಪ, ವೆಂಕಟೇಶ್ ರೆಡ್ಡಿ ಉಪಸ್ಥಿತರಿದ್ದರು.
ನಗರದಲ್ಲಿರುವ ವಕ್ಫ್ ಮಲ್ಟಿ ಸ್ಪೆಷಾಲಿಟಿ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕಳೆದ 1 ವರ್ಷದಿಂದ ಮಿಲತ್ ಡಾಕ್ಟರ್ ಟ್ರಸ್ಟ್ನಿಂದ ನಿರ್ವಹಿಸಲಾಗುತ್ತಿದ್ದು, ಮೇ 29ರಂದು ಪ್ರಥಮ ವಾರ್ಷಿಕೋತ್ಸವ ನಗರದ IMA ಸಭಾಂಗಣದಲ್ಲಿ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಮಿಲತ್ ಡಾಕ್ಟರ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಬಂದೇ ನವಾಜ್ ಹೇಳಿದರು. ನಗರದಲ್ಲಿ ಇರುವ ವಕ್ಫ್ ಮಲ್ಟಿ ಸ್ಪೆಷಾಲಿಟಿ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕಳೆದ 1 ವರ್ಷದಿಂದ ಮಿಲತ್ ಡಾಕ್ಟರ್ ಟ್ರಸ್ಟ್ನಿಂದ ನಿರ್ವಹಿಸಲಾಗುತ್ತಿದ್ದು, ಮೇ 29ರಂದು ಪ್ರಥಮ ವಾರ್ಷಿಕೋತ್ಸವ ನಗರದ IMA ಸಭಾಂಗಣದಲ್ಲಿ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಮಿಲತ್ ಡಾಕ್ಟರ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಬಂದೇ ನವಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅತಿ ಕಡಿಮೆ ದರದಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಒದಗಿಸಲಾಗಿದೆ. ಔಷಧಿ ಪರೀಕ್ಷೆ ಸೇರಿದಂತೆ ಚಿಕಿತ್ಸೆಯಲ್ಲಿ ವಿನಾಯಿತಿ ನೀಡಿ ಆಸ್ಪತ್ರೆಯನ್ನು ವರ್ಷದಿಂದ ನಿರ್ವಹಿಸಲಾಗಿದೆ. 22 ಜನ ವೈದ್ಯರು ಸೇರಿ ವಕ್ಫ್ ಆಸ್ಪತ್ರೆಯನ್ನು ನಿರ್ವಹಿಸಲು ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. 1 ವರ್ಷದಲ್ಲಿ 4700 OPD, 200 EPD, 148 ಹೆರಿಗೆ, 318 ಸಿಸರಿನ್ ಚಿಕಿತ್ಸೆ ಒದಗಿಸಲಾಗಿದೆ. ವಿಶೇಷವಾಗಿ ಇಬ್ಬರಿಗೆ HIV ಚಿಕಿತ್ಸೆ ಸಹ ಒದಗಿಸಲಾಗಿದೆ ಎಂದರು. ಔಷಧಿ ಖರೀದಿ ಶೇಕಡಾ 15 ರಿಯಾಯಿತಿ, ಶೇಕಡಾ 20 ಪ್ರಯೋಗಾಲಯದ ಪರೀಕ್ಷೆ ವಿನಾಯಿತಿ ನೀಡಲಾಗಿದೆ. ಹೊರ ರೋಗಿಗಳಿಗೆ ₹50 ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ಅತಿ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಒದಗಿಸಲಾಗಿದೆ ಎಂದರು. ಪ್ರಥಮ ವಾರ್ಷಿಕೋತ್ಸವದಂತೆ ಆಸ್ಪತ್ರೆಯನ್ನು ಮುನ್ನಡೆಸಲು ಅನೇಕ ವೈದ್ಯರ ಸಹಕಾರ ನೀಡಿದ್ದ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗಮಿಸಲಿದ್ದಾರೆ. ಅತಿಥಿಗಳಾಗಿ ವಕ್ಫ್ ಕಾರ್ಯದರ್ಶಿ NK ಮೊಹಮ್ಮದ್ ಶಫಿ, ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸೈಯದ್ ನಸೀರ್ ಹುಸೇನ್, ಕಲಬುರಗಿ ಶಾಸಕಿ ಖನೀಜಾ ಫಾತಿಮಾ ಖಮರುಲ್ಲಾ, ಮಾಜಿ ಸಂಸದ ಅಬ್ದುಲ್ ಸಮದ್ ಸದಿಕಿ, ಮಾಜಿ ಶಾಸಕ ಸೈಯದ್ ಯಾಸೀನ್, ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್, IMA ಅಧ್ಯಕ್ಷ ಡಾಕ್ಟರ್ ರಾಮಪ್ಪ ಆಗಮಿಸಲಿದ್ದಾರೆ. ಅಲ್ಲದೆ ರಾಜ್ಯ ವಕ್ಫ್ ಬೋರ್ಡ್ ಕಾನೂನು ಘಟಕದ ಅಧ್ಯಕ್ಷ R. ಅಬ್ದುಲ್ ರಿಯಾಜ್ ಖಾನ್, K. ಅನ್ವರ್ ಬಾಷಾ, ಆಸಿಫ್ ಅಲಿ ಶೇಖ್ ಹುಸೇನ್, ಮೌಲಾನಾ ಅಮೀರ್ ಅಜರ್ ಹುಸೇನ್, ಖಾಜಿ ನಫೀಜಾ, ವಿಶೇಷ ಅತಿಥಿಗಳಾಗಿ ವಕ್ಫ್ ವ್ಯವಸ್ಥಾಪಕ ನಿರ್ದೇಶಕ ಖಾಜಾ ಪರ್ವಸ್, ಡಾಕ್ಟರ್ ಮುಜಬುದ್ದೀನ್ ಖಾನ್, ಪಂಚಾಯತ್ ರಾಜ್ ಇಲಾಖೆಯ ನಿರ್ದೇಶಕ ಮೊಹಮ್ಮದ್ ಯೂಸುಫ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶ್ರುದ್ದೀನ್, ಸೈಯದ್ ಉಮರ್ ಅಹಮದ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಇದು ಹೆಂಗಂದ್ರೆ ನಮ್ಮ ಉದ್ದೇಶ ಏನಿತ್ತಂದ್ರೆ ಕ್ವಾಲಿಟಿ ಸರ್ವಿಸ್ ವಿತ್ ರೀಸನೇಬಲ್ ಪ್ರೈಸಿಂಗ್ ಆ ತರ ಇತ್ತು. ಅದೇ ತರನಾಗಿ ನಾವು ಈಗ 1 ವರ್ಷದಿಂದ ಈ ಆಸ್ಪತ್ರೆ ನಡೆಸಿ ಸರಿಸುಮಾರು OPDಯಲ್ಲಿ 4700 OPD ಅನ್ನು ನೋಡಲಾಗಿದೆ ಮತ್ತು 2000 IPD ಅನ್ನು ನೋಡಲಾಗಿದೆ. ಅಂದ್ರೆ ಈ ಪೇಷಂಟ್ ತಮ್ಮ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಲಾಗಿದೆ. ಮತ್ತು ಡೆಲಿವರಿ ನಾರ್ಮಲ್ ಡೆಲಿವರೀಸ್ 148 ನಾರ್ಮಲ್ ಡೆಲಿವರೀಸ್ ಅನ್ನು ಮಾಡಲಾಗಿದೆ ಮತ್ತು 318 ಸಿಸೇರಿಯನ್ ಸೆಕ್ಷನ್ಗಳನ್ನು ಮಾಡಲಾಗಿದೆ. 148 ನಾರ್ಮಲ್ ಡೆಲಿವರೀಸ್ ಮತ್ತು ಸಿಸೇರಿಯನ್ ಅಂದ್ರೆ ಸಿ ಸೆಕ್ಷನ್ ಅಂತಾರಲ್ಲ ಅದು 318 ಮಾಡಲಾಗಿದೆ. ಈ 318 ಸಿಸೇರಿಯನ್ ಸೆಕ್ಷನ್ ಅಲ್ಲಿ ಬಹುತೇಕ ನಮಗೆ ರೆಫರ್ ಮಾಡಿದಂತಹ ಕೇಸುಗಳು ಅಂದ್ರೆ ಬೇರೆ ಆಸ್ಪತ್ರೆಯಲ್ಲಿ ಮಾಡಲಾರದ ಸರ್ಜರಿಗಳನ್ನ ಅವರು ಏನ್ ಮಾಡಿದ್ದಾರೆ, ಮೋಸ್ಟ್ ಆಫ್ ದ ಕೇಸಸ್ ಯಾಕಾಯ್ತಂದ್ರೆ ನಮ್ಮಲ್ಲಿ ಸಿಸೇರಿಯನ್ ಕಾಂಪ್ಲಿಕೇಟೆಡ್ ಕೇಸಸ್ ಬೇರೆ ಕಡೆ ಮಾಡಲಾರದೆ ಮತ್ತು ಕೆಲವು ಆಸ್ಪತ್ರೆಗಳಿಗೆ ಚಾರ್ಜಸ್ ಜಾಸ್ತಿ ಇದೆ ಅಂತ ಅವ್ರು ನಮ್ಮ ಹತ್ರ ಬಂದ ಮೇಲೆ ಅಂತ ಕೇಸಸ್ ಅನ್ನು ಸಹ ನಾವು ಮಾಡಿದ್ವಿ. ಅದಕ್ಕೆ ಈ ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲಿಗೆ ನಾವು ಮಾಡಿದ್ವಿ. ಮತ್ತು ಈ 1 ವರ್ಷದಲ್ಲಿ ನಾವು 2 HIV ಪಾಸಿಟಿವ್ ಕೇಸ್ ಮೋಸ್ಟ್ ಆಫ್ ದ ಪ್ರೈವೇಟ್ ಹಾಸ್ಪಿಟಲ್ ಏನಿದಾವೆ ಅಂದ್ರೆ ಅಥವಾ ಬೇರೆ ಕಡೆ ಯಾವುದೇ ಜಿಲ್ಲೆ ಆಗಲಿ ರಾಜ್ಯ ಆಗಲಿ ಎಲ್ಲ ಕಡೆ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಏನಿದೆ ಅಂದ್ರೆ HIV ಮತ್ತು HPSAG ಕೇಸಸ್ ಮಾಡಲಿಕ್ಕೆ ಬಹಳಷ್ಟು ಜನ ಒಪ್ಪುವುದಿಲ್ಲ. ಯಾಕಂದ್ರೆ 1 ಸಲ OT ಮಾಡಿದರೆ ಆಲ್ಮೋಸ್ಟ್ 3 ದಿನ OTಯನ್ನು ಬಂದ್ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಉಪಯೋಗಿಸಿದಂತಹ ಉಪಕರಣಗಳನ್ನು ಸ್ಟೆರಿಲೈಸ್ ಮತ್ತು ಕೆಲವೊಂದ್ಸಲ ಒಂದೇ ಸಲ ಯೂಸ್ ಮಾಡಿ ಅದನ್ನ ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಇವು ಉಪಯೋಗಿಸೋದಿಲ್ಲ. ಆಮೇಲೆ ಡಾಕ್ಟರ್ಸ್ಗಳು ಎಲ್ಲರೂ ವ್ಯಾಕ್ಸಿನೇಷನ್ ಮಾಡ್ಕೋಬೇಕಾಗುತ್ತೆ. ಇದು ಬಹಳ ಹೈ ರಿಸ್ಕ್ ಆಪರೇಷನ್ ಇರುತ್ತೆ. ಅಂತ ಕೇಸಸ್ ಸತಿಗೆ ಹೊರಗಡೆ ಮಾಡಿದರೆ 1 ಲಕ್ಷ ಮೇಲೆ ಚಾರ್ಜಸ್ ಆಗುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ಕೇವಲ 20 ರಿಂದ 30 ಸಾವಿರದ ಒಳಗಾಗಿ ನಮ್ಮ ಡಾಕ್ಟರ್ಸ್ಗಳು ತಮ್ಮ ಚಾರ್ಜಸ್ ಅನ್ನು ಪೂರ್ತಿಯಾಗಿ ಕಮ್ಮಿ ಮಾಡಿ ಮಾಡಲಾಗಿದೆ. ಮತ್ತು ನಾವು ಮಿಲ್ಲನ್ ಡಾಕ್ಟರ್ಸ್ ಏನ್ ಮಾಡಿದ್ವಿ, ಆ ಮೆಡಿಕಲ್ ಶಾಪ್ ಇದೆ ಅಲ್ಲ, ಫಾರ್ಮಸಿ ಶಾಪ್, ಆ ಶಾಪ್ ನಲ್ಲಿ ಎಥಿಕಲ್ ಮೆಡಿಸಿನ್ ಅಂದ್ರೆ ಜನರಿಕ್ ಮೆಡಿಸಿನ್ ಅಲ್ಲ, ಜನರಿಕ್ ಮೆಡಿಸಿನ್ ನಿಮ್ಗೆ ಗೊತ್ತಿರೋ ಬಟ್ ಎಥಿಕಲ್ ಸ್ಟ್ಯಾಂಡರ್ಡ್ ಮೆಡಿಸಿನ್ ಅಲ್ಲೂ 15% ಏನಂದ್ರೆ ಡಿಸ್ಕೌಂಟ್ ಅನ್ನು ರಿಯಾಯಿತಿಯನ್ನು ನಾವು ಮಿಲ್ಲತ್ ಡಾಕ್ಟರ್ ಟ್ರಸ್ಟ್ ಅಂತ ಒಂದು ಚಾರಿಟೇಬಲ್ ಟ್ರಸ್ಟ್ ಇದೆ. ನಾವು ಡಾಕ್ಟರ್ಸ್ ಎಲ್ಲ ಸೇರ್ಕೊಂಡು ಮಾಡ್ಕೊಂಡಿದ್ವಿ. ಇದರ ಪ್ರೆಸಿಡೆಂಟ್ ಡಾಕ್ಟರ್ ಅಹಮದ್ ಹುಸೇನ್ ಸರ್. ಚಾರಿಟೇಬಲ್ ಹಾಸ್ಪಿಟಲ್ ಅಂತ ವಕ್ಫ್ ಚಾರಿಟೇಬಲ್ ಮೆಟರ್ನಿಟಿ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಒಂದು ವಾರ್ಷಿಕೋತ್ಸವ ಮಾಡ್ತಾ ಇದ್ವಿ. ಮೊದಲನೇ ವರ್ಷದ ವಾರ್ಷಿಕೋತ್ಸವ. ಇದರ
ಈ ವಾರ್ಷಿಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ವಿ. ದಯವಿಟ್ಟು ನಾಳೆ 29ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗಲಿದೆ. ಇದರಲ್ಲಿ ನಮ್ಮ ಆಸ್ಪತ್ರೆಯ IMA ಹಾಲ್ನಲ್ಲಿ ಇದನ್ನ ಇಟ್ಕೊಂಡಿದ್ದೀವಿ, ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಯಾರ್ಯಾರು ಸರ್ವಿಸ್ ಕೊಟ್ಟಿದ್ದಾರೆ ಆ ಆಸ್ಪತ್ರೆಯ ವೈದ್ಯರುಗಳಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಳ್ಳಲಾಗಿದೆ. ಯಾಕಂದರೆ 1 ವರ್ಷದಿಂದ ಅವರು ತಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಏನು ಚಾರ್ಜಸ್ ಮಾಡ್ತಾ ಇದ್ರು ಅದಕ್ಕೂ 50% ಕಮ್ಮಿ ಚಾರ್ಜ್ ಮಾಡಿ ಇಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ. ಅದರ ಪರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಡಲಾಗಿದೆ. ದಯವಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಅದನ್ನು ಕವರೇಜ್ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ. ಮಿಲ್ಲರ್ ಡಾಕ್ಟರ್ ಟ್ರಸ್ಟ್ ನಾವು ಲಾಸ್ಟ್ 3 ವರ್ಷದಿಂದ ಕೊರೋನಾಕ್ಕಿಂತ ಮುಂಚಿತವಾಗಿ 2018ರಲ್ಲಿ ಟ್ರಸ್ಟ್ ಅನ್ನು ಸಂಘಟಿಸಲಾಗಿದೆ. ಎಲ್ಲ ಡಾಕ್ಟರ್ಸ್ಗಳು ಸೇರಿಕೊಂಡು 22 ಡಾಕ್ಟರ್ಸ್ಗಳು ಮತ್ತು ಅಸೋಸಿಯೇಟ್ ಮೆಂಬರ್ಸ್ಗಳು ಈ ಸಂಘದಲ್ಲಿ ಇದ್ದೀವಿ. ನಾವೆಲ್ಲ ಏನಂದ್ರೆ ಆರೋಗ್ಯ ಮತ್ತು ಶೈಕ್ಷಣಿಕ ಕಾರ್ಯ, ಸೋಷಿಯಲ್ ಸರ್ವಿಸ್, ಇದರ ಉದ್ದೇಶದಿಂದನೇ ಈ ಸಂಘವನ್ನು ಕಟ್ಟಲಾಗಿದೆ ಅಥವಾ ಟ್ರಸ್ಟ್ ಅನ್ನು ಮಾಡಲಾಗಿದೆ. ನಮಗೆ ವಕ್ಫ್ ಬೋರ್ಡ್ ಅವರು ಒಂದು ಆಸ್ಪತ್ರೆಯನ್ನು ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಜಾಮಿಯಾ ಮಸ್ಜಿದ್ ಅವ್ರದ್ದು ಬಿಲ್ಡಿಂಗ್ ಇದೆ, ಅವ್ರು ಕನ್ಸ್ಟ್ರಕ್ಟ್ ಮಾಡಿ. ಜಾಮಿಯಾ ಮಸ್ಜಿದ್ ಶಾಪ್ ಬಜಾರ್ ಅವ್ರದ್ದು ಬಿಲ್ಡಿಂಗ್ ಇದೆ, ಹಾಶ್ಮಿಯಾ ಕಾಂಪೌಂಡ್ ಬಸ್ ಸ್ಟ್ಯಾಂಡ್ ಹತ್ರ ಅಂಬೇಡ್ಕರ್ ಸರ್ಕಲ್ ಇದೆಯಲ್ಲ ಅಲ್ಲಿದೆ. ಸೊ ನಾವೆಲ್ಲ ಅದನ್ನ ನಿಮಗೆ ಕನ್ಸ್ಟ್ರಕ್ಟ್ ಮಾಡಿ ಎಲ್ಲ ಕೊಡ್ತೀವಿ. ಬಟ್ ಸ್ವಲ್ಪ ಇದರಲ್ಲಿ ಚಾರ್ಜಸ್ ಸ್ವಲ್ಪ ಕಮ್ಮಿ ಇದು ಮಾಡ್ಬೇಕಂತ ಹೇಳಿದ್ರು. ಹೇಗಿದ್ರು ನಮ್ಮ ಟ್ರಸ್ಟಿನ ಧ್ಯೇಯ ಉದ್ದೇಶ ಮತ್ತು ಏನು ಸಬ್ಜೆಕ್ಟ್ಸ್ ಏನಿತ್ತು ಅದೇ ಥರನಾಗಿದ್ದು. ಸೊ ನಾವು ಒಂದು ಒಡಂಬಡಿಕೆ ಅಂದರೆ ಒಪ್ಪಂದ ಪತ್ರವನ್ನು ಮಾಡ್ಕೊಂಡ್ವಿ. ಇದರ ಪ್ರಕಾರವಾಗಿ ಈ ಆಸ್ಪತ್ರೆಯನ್ನು ನಮ್ಮ ಸುಪರ್ದಿಗೆ ಕೊಡಲಾಗಿತ್ತು. ಈ ಆಸ್ಪತ್ರೆ ನಮಗೆ ಹ್ಯಾಂಡ್ ಓವರ್ ಮಾರ್ಚ್ 23ನೇ ತಾರೀಕು 2021ರಲ್ಲಿ ಕೊಡಲಾಗಿತ್ತು. ಆಸ್ಪತ್ರೆಯ ಸ್ಟಾರ್ಟಿಂಗು ಏಪ್ರಿಲ್ 2ನೇ ತಾರೀಕು 2021ರಿಂದ ಮಾಡಲಾಗಿದೆ. ಅಂದರೆ ಆಸ್ಪತ್ರೆ ಸ್ಟಾರ್ಟ್ ಆಗಿ ಈ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಹೆರಿಗೆ ಮತ್ತು ಮಕ್ಕಳ ಹೆರಿಗೆ ಆರೋಗ್ಯದ ಬಗ್ಗೆ ಬಹಳಷ್ಟು ನಾವು ಫೋಕಸ್. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಅಹಮದ್ ಹುಸೇನ್, ಡಾಕ್ಟರ್ ಶಾಹಿದ್ ಇರ್ಫಾನ್, ಡಾಕ್ಟರ್ ಖಲೀಂ, ಡಾಕ್ಟರ್ ಖಾಲಿದ್ ಉಪಸ್ಥಿತರಿದ್ದರು. ದೇಶದ ರಕ್ಷಣೆ, ಅಭಿಮಾನ, ಶೂರತ್ವಕ್ಕೆ ಹೆಸರುವಾಸಿಯಾಗಿರುವ ಸೂರ್ಯವಂಶಿ ಕ್ಷತ್ರಿಯ ಸಮಾಜ ಜನಸಂಖ್ಯೆಯಲ್ಲಿ ಸಣ್ಣದಿದ್ದರೂ ಮನಸ್ಸಿನಿಂದ ವಿಶಾಲವಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ದೇಶದ ರಕ್ಷಣೆ, ಅಭಿಮಾನ, ಶೂರತ್ವಕ್ಕೆ ಹೆಸರುವಾಸಿಯಾಗಿರುವ ಸೂರ್ಯವಂಶಿ ಕ್ಷತ್ರಿಯ ಸಮಾಜದ ಜನಸಂಖ್ಯೆಯಲ್ಲಿ ಸಣ್ಣದಿದ್ದರೂ ಮನಸ್ಸಿನಿಂದ ವಿಶಾಲವಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ವಾರ್ಡ್ ನಂಬರ್ 14ರಲ್ಲಿ ಶಾಸಕರ ವಿವೇಚನಾ ನಿಧಿಯಡಿ ನಿರ್ಮಾಣವಾಗಿರುವ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡಿದರು. ಸಮಾಜಗಳ ಬೆಳವಣಿಗೆ, ಸಮಸ್ಯೆಗಳ ನಿವಾರಣೆಗೆ ಭವನದ ಅವಶ್ಯಕತೆ ಇದೆ. ಸುಮಾರು ವರ್ಷಗಳ ಇತಿಹಾಸ ಇರುವ ಸೂರ್ಯವಂಶ ಕ್ಷತ್ರಿಯ ಸಮಾಜ ಜನರು ರಕ್ತದಲ್ಲಿ ಅಭಿಮಾನ, ವೀರತ್ವ ಇದೆ. ಕಳೆದ 2 ಬಾರಿ ಶಾಸಕನಾಗಲು ಸಮಾಜದ ಸಹಕಾರವಿದೆ. 3ನೇ ಬಾರಿಗೆ ಆಯ್ಕೆಯಾಗಲು ಆಶೀರ್ವಾದ ಮಾಡಬೇಕಿದೆ. ಸಮಾಜದ ಋಣ ತೀರಿಸಲು ನಿಮ್ಮೊಂದಿಗೆ ಇರುವುದಾಗಿ ಹೇಳಿದರು. ಅಶೋಕ್ ಎಲ್ಲರೂ 60-70% ನನ್ನ ಪೇಷಂಟ್. ನಾನು ಒಬ್ಬ ಮಾಮೂಲಿ ಡಾಕ್ಟರ್ ಕೂಡ ಫೇಮಸ್ ಡಾಕ್ಟರ್ ಮಾಡಿದ್ರಿ. ಫೇಮಸ್ ಡಾಕ್ಟರ್ ಆದ್ಮೇಲೆ MLA ಮಾಡಿ 2 ಸಾರಿ ಮಾಡಿ. ಆ ದೇವರು ಇನ್ನೇನು ಕಳಿಸ್ಬೇಕು ನನಗೆ, ಎಲ್ಲವನ್ನೂ ಕೊಟ್ಟಿದ್ದಾನೆ. ನಿಮ್ಮ ಪ್ರೀತಿ, ವಿಶ್ವಾಸ ಮುಖ್ಯ. ಯಾವುದೇ ಒಬ್ಬ ಶಾಸಕರಾದವರಿಗೆ ಯಾವ ಸಮಾಜ ನಮ್ಮನ್ನ ಮೇಲೆ ತಂದದ ಆ ಸಮಾಜನ ನಾವು ಕೈ ಬಿಡಬಾರದು ಅಂತ ನಮ್ಮ ಮನಸ್ಸಲ್ಲೇ ಇರಬೇಕು. ಆ ಕೆಲಸ ಆ ದೇವರು ನಮ್ಗೆ ಯಾವತ್ತೂ ಆ ಒಳ್ಳೆ ಮನಸ್ಸುಕೊಳ್ಳುವಂತೆ ಆ ದೇವರು ನಮ್ಗೆ ಯಾವತ್ತೂ. ಯಾಕಂದ್ರೆ ಬಹುಶಃ ಸಣ್ಣ ಸಮಾಜ ಅಂತ ಹೇಳುದು ಆದ್ರೆ ದೊಡ್ಡ ಮನಸ್ಸು ಅಂತ ಸಮಾಜ. ಅಂತ ಸಮಾಜಗಳು ನಮ್ಮ ಮನೆಗಳು ಜನಸಂಘ, ಜನಪರಿವಾರ, ಭಾರತ ದೇಶ ಪೂರ್ವ ಸ್ವತಂತ್ರ ಪೂರ್ವದಲ್ಲಿ ಅವತ್ತಿನಿಂದಲೂ ನೀವೆಲ್ಲ ಒಂದು ಭಾರತೀಯತೆ, ಏಕತೆ, ಐಕ್ಯತೆಗಾಗಿ ಹಣ ಕೊಟ್ಟಂತ ಸಮಾಜ ಯಾವುದಿದ್ರೆ ಅದು ಸೂರ್ಯವಂಶಿ ಕ್ಷತ್ರಿಯ ಸಮಾಜ. ಎಲ್ಲರಿಗೂ ಎದೆತಟ್ಟಿನಲ್ಲಿ ಯಾವುದೇ ಇರಲಿ, ನಾವು ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ನಾಡು ಅಂತ ಎದೆತಟ್ಟಿ ನಿಲ್ತೀವಿ. ನಿಮ್ಗೆ ಯಾವುದೇ ರೀತಿ ಎದುರಿಗೆ ಇಲ್ಲ ಅಂತ ಸಮಾಜ ಅಂತ ಹೇಳಿ ನೀವು ಇವತ್ತು ಗುರುತಿಸಿಕೊಂಡಿದ್ದೀವಿ. ಇವತ್ತು ನೀವು ಯಾರ್ಯಾರಿಗೆ ಇಡೀ ಕರ್ನಾಟಕದ, ಇಡೀ ಭಾರತ ರಾಷ್ಟ್ರದಲ್ಲಿ
ಕ್ಷತ್ರಿಯ ಸಮಾಜ ಅವ್ರು ಕ್ಷತ್ರಿಯ ಹಬ್ಬ ಅವ್ರು ಯಾವತ್ತು ಬಿಜೆಪಿ ಅವ್ರು ಏನ್ ಮಾಡದೇ ಆಗಿಲ್ಲ, ಯಾರು ಆಸಕ್ತಿ ಹೋಗ್ತಾರೆ. ಯಾಕಂದ್ರೆ ನಿಮ್ಮ ರಕ್ತದಲ್ಲಿ ಬಂದಿದೆ ಭಾರತೀಯತೆ, ಏಕತೆ, ಐಕ್ಯತೆ ಇರುವುದಂದ್ರೆ ರಕ್ತದಲ್ಲಿ ಬಂದಿದೆ. ಯಾರು ಅನ್ನ ಇಡಲು ನೀವು ಯಾರನ್ನು ನಾವು ಊಟ ಹಾಕ್ತೀವಿ ಅಂತ ಎಷ್ಟು ನೋಡಬೇಕು ಅಂದ್ರೆ ಸುಭಾಷ್ ಪಾಟೀಲ್ ಸತ್ಯನಾರಾಯಣ ಭರತ್ರಾಜ್ ನಿಜಾಮಕ್ಕೆ ಸಂಬಂಧ ಅಲ್ಲ, ನಮಗೆ ಏನು ಸಂಬಂಧ ಅಂದ್ರೆ ಭಾರತ ದೇಶ. ಆ ದೇಶಕ್ಕೆ ನಾವು ಇನ್ನು ಊಟ ಹಾಕ್ತೀವಿ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡ ಮಾಹಿತಿ. ಇದು ಜನರಿಗೆ ಅಭಿಮಾನ ಹುಟ್ಟಿಸುವಂತ ಮಾತು. ಇಂಥ ಅಭಿಮಾನದ ಜೀವನ ತಮ್ಮ ಸಮಾಜ ನಡೆಸ್ತಾ ಇರೋದ್ರಿಂದ ಇಲ್ಲ. ಈ ಸಮಾಜದ ಋಣ ನನ್ನ ಮೇಲಿದೆ. ನಾನು ಈ ಸಮಾಜದ ಎಲ್ಲ ಕಷ್ಟದ ದಿನಗಳಲ್ಲಿ, ಸುಖದ ದಿನಗಳಲ್ಲಿ, ಯಾವುದೇ ಕಷ್ಟದ ಸಮಯದಲ್ಲಿ ನಾನು ಯಾವತ್ತೂ ಈ ಸಮಾಜದ ಬೆದರಿಕೆಗೆ ನಿಂತಿದ್ದೇನೆ. ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಎರಡು ಸರಿ ನನ್ನ ತೋರಿಸಿದ್ರಿ. ಮೂರನೇ ಸರಿ ಮಾಡಬೇಕಂತ ಅಣ್ಣನು ಹೇಳಿದರೆ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ನನ್ನ ಮೇಲೆ ಇದೇ ರೀತಿ ಇಲ್ಲಂತೆ ನಾನು ಆ ದೇವರಲ್ಲಿ ಬೇಡಿಕೊಂಡು ನನ್ನ ಮಾತು ವಿರಾಮ ಕೊಡ್ತೇನೆ. ನಮಸ್ಕಾರ. ಸಮಾಜದ ಹಿರಿಯರಾದ ಭಗತ್ ರಾಜ್ ನಿಜಾಂಕಾರಿ ಹಾಗೂ ಸಮಾಜದ ಅಧ್ಯಕ್ಷ ಸತ್ಯನಾರಾಯಣ ನಿಜಾಂಕಾರಿ ಮಾತನಾಡಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ವೇದಿಕೆಯಲ್ಲಿ ಸಮಾಜ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್ ನಿಜಾಂಕಾರಿ, ಯಶವಂತ್ ರಾಮರೆಡ್ಡಿ, ಸತ್ಯನಾರಾಯಣ ಕಲ್ಯಾಣಕಾರಿ, ವಿಷ್ಣುರಾಜ್ ನಿಜಾಂಕಾರಿ, ವಿಶಾಲ್ ಕಲ್ಯಾಣಕಾರಿ, ನಗರಸಭೆ ಮಾಜಿ ಸದಸ್ಯ ಹರೀಶ್ ನಾಡಗೌಡ ಸೇರಿದಂತೆ ಸಮಾಜದ ಪದಾಧಿಕಾರಿಗಳು, ಗಣ್ಯರು, ಸಮಾಜ ಬಾಂಧವರು ಭಾಗವಹಿಸಿದ್ದರು. ಗೆಳೆಯರ ಸಾಂಸ್ಕೃತಿಕ ವೇದಿಕೆಯಿಂದ ಕನ್ನಡ, ತೆಲುಗು, ಹಿಂದಿ ಚಿತ್ರಗೀತೆಗಳ ಸಂಗೀತ ಸಂಜೆ ಹಾಗೂ ಸನ್ಮಾನ ಸಮಾರಂಭವನ್ನು ಮೇ 29ರಂದು ಸಂಜೆ 6 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ರೆಡ್ಡಿ ತಿಮ್ಮಯ್ಯ ವಕೀಲ್ ಹೇಳಿದರು. ಗೆಳೆಯರ ಸಾಂಸ್ಕೃತಿಕ ವೇದಿಕೆಯಿಂದ ಕನ್ನಡ, ತೆಲುಗು, ಹಿಂದಿ ಚಿತ್ರಗೀತೆಗಳ ಸಂಗೀತ ಸಂಜೆ ಹಾಗೂ ಸನ್ಮಾನ ಸಮಾರಂಭವನ್ನು ಮೇ 29ರಂದು ಸಂಜೆ 6 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ರೆಡ್ಡಿ ತಿಮ್ಮಯ್ಯ ವಕೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಡಾ ಎಸ್ ಶಿವರಾಜ್ ಪಾಟೀಲ್ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ತಾರಾನಾಥ ಶಿಕ್ಷಣ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಮಸ್ಕಿ ನಾಗರಾಜ್ ವಕೀಲ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಎನ್ ಇನವಳ್ಳಿ, ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಹಾದೇವಪ್ಪ ಗಂಗಪ್ಪ ಕುಡವಕ್ಕಲ್ಗೇರ, ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ದೇವಾನಂದ್ ಪಿ ನಾಯಕ್, ಹಿರಿಯ ನ್ಯಾಯವಾದಿ ಕೆ ದೇವಣ್ಣ ನಾಯಕ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಸಂತ್ ಕುಮಾರ್, ವಕೀಲರ ಸಂಘದ ಅಧ್ಯಕ್ಷ ಎನ್ ಭಾನುರಾಜ್, ನಗರಸಭೆ ಮಾಜಿ ಅಧ್ಯಕ್ಷ ಇ ವಿನಯ್ ಕುಮಾರ್, ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ಬಂಡಾಯ ಸಾಹಿತಿ ಬಾಬು ಭಂಡಾರಿಗಲ್, ಗಾಯಕ ಜಿತೇಂದ್ರ ಆರ್ಯ, ನಿವೃತ್ತ ಸರ್ಕಾರಿ ಅಭಿಯೋಜಕಿ ನಾಗಮ್ಮ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಬಾಬು ಭಂಡಾರಿಗಲ್, ನಾಗಮ್ಮ ಸೇರಿದಂತೆ ಹಲವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು. ಗಾಯಕರಾದ ಮಜಲ್ ಪಾಷಾ, ಅಹಮದ್ ಸಿದ್ದಿಕಿ, ಮಲ್ಲಣ್ಣ ಶಿವರಾಯಗೌಡ ಹರ್ದಾಳ, ನಿಜಾಂ ಪಾಷಾ, ರಾಮಾಂಜನೇಯ, ಅಕ್ಕ ಮಹಾದೇವಿ ಅನೇಕರು ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಟಾರ್ ಮೇಕರ್ಸ್, ಸ್ಟಾರ್ ಸಿಂಗರ್ಸ್ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಕಲಾವಿದರು, ಕಲಾ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ನಾವು ಕೆಲವು ವಕೀಲ ಮಿತ್ರರು ಮತ್ತು ನ್ಯಾಯಾಲಯಕ್ಕೆ ನೌಕರರು ಸೇರಿ ಸುಮಾರು 8 ವರ್ಷಗಳಿಂದ ಒಂದು ಗೆಳೆಯರ ಸಾಂಸ್ಕೃತಿಕ ವೇದಿಕೆ ಅಂತ ಮಾಡಿ ಆ ವೇದಿಕೆಯ ಮುಖಾಂತರ ಸಂಗೀತ ಮತ್ತು ಸಮಾಜದಲ್ಲಿ ಸಾಹಿತ್ಯ, ಸಂಗೀತ, ಸಮಾಜ ಸೇವೆ ಮಾಡ್ತಿದ್ದ ಕೆಲವು ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸುಮಾರು 8 ವರ್ಷಗಳಿಂದ ಮಾಡಿಕೊಟ್ಟು ಬಂದಿದೆ. ಕಳೆದ 2 ವರ್ಷಗಳಿಂದ ಕೋವಿಡ್ ಇರುವುದರಿಂದ 2 ವರ್ಷದಲ್ಲಿ ಕಾರ್ಯಕ್ರಮಗಳು ಮಾಡಲಿಕ್ಕಾಗಲಿಲ್ಲ. ಈ ವರ್ಷ ಕೋವಿಡ್ ನಿಯಂತ್ರಣದಲ್ಲಿರುವುದರಿಂದ ನಾವು ಪುನಃ ಈ ಸಂಗೀತ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಇದೇ ತಿಂಗಳು ನಾಳೆ 29/5/2022 ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಗರದ ಸಂಗೀತ ಅಭಿಮಾನಿಗಳು, ಸಂಗೀತ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾವು ಎಲ್ಲ ನಗರದ ಜನತೆಗೆ ವಿನಂತಿ ಮಾಡಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ವಿಧಾನಸಭಾ ಕ್ಷೇತ್ರ ರಾಯಚೂರು, ಹಾಗೂ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯ ನ್ಯಾಯವಾದಿಗಳಾದಂಥ ಸನ್ಮಾನ್ಯ ಶ್ರೀ ಮಸ್ಕಿ ನಾಗರಾಜ್, ಹಿರಿಯ ನ್ಯಾಯವಾದಿಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ತಾರಾನಾಥ ಶಿಕ್ಷಣ ಸಂಸ್ಥೆ ರಾಯಚೂರು. ಮುಖ್ಯ ಅತಿಥಿಗಳಾಗಿ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಸನ್ಮಾನ್ಯ ಶ್ರೀ ಟಿ ಎಂ ಇನವಳ್ಳಿ,
ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ರಾಯಚೂರು ಹಾಗೂ ಸನ್ಮಾನ್ಯ ಶ್ರೀ ಮಾದೇವಪ್ಪ ಗಂಗಪ್ಪ ಕುರುವಕ್ಕಲಿಗೆ ಗೌರವಾನ್ವಿತ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಸನ್ಮಾನ್ಯ ಶ್ರೀ ದೇವಾನಂದ ಟಿ ನಾಯಕ್ ಗೌರವಾನ್ವಿತ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ರಾಯಚೂರು. ಅದೇ ರೀತಿಯಾಗಿ ನಮ್ಮ ಹಿರಿಯ ನ್ಯಾಯವಾದಿಗಳಾದಂಥ ಸನ್ಮಾನ್ಯ ಶ್ರೀ ಕೆ ದೇವಣ್ಣ ನಾಯಕ್ ಹಿರಿಯ ನ್ಯಾಯವಾದಿಗಳು ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ. ಅದೇ ರೀತಿ ಸನ್ಮಾನ್ಯ ಶ್ರೀ ವಸಂತ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಸನ್ಮಾನ್ಯ ಶ್ರೀ ಎನ್ ಬಾಲರಾಜ್ ಹಿರಿಯ ನ್ಯಾಯವಾದಿಗಳು ಹಾಗೂ ಅಧ್ಯಕ್ಷರು ರಾಯಚೂರು ನ್ಯಾಯವಾದಿಗಳ ಸಂಘ ರಾಯಚೂರು, ಸನ್ಮಾನ್ಯ ಶ್ರೀ ಇ ವಿನಯ್ ಕುಮಾರ್ ನ್ಯಾಯವಾದಿಗಳು ಹಾಗೂ ಮಾಜಿ ಅಧ್ಯಕ್ಷರು ನಗರಸಭೆ ರಾಯಚೂರು ಹಾಗೂ ಸನ್ಮಾನ್ಯ ಶ್ರೀ ಎನ್ ಶಿವಶಂಕರ್ ನ್ಯಾಯವಾದಿಗಳು ಹಾಗೂ ಕಾರ್ಯಾಧ್ಯಕ್ಷರು ಜಿಲ್ಲಾ ಜನತಾ ರಾಯಚೂರು. ಸನ್ಮಾನಿತರು ಸನ್ಮಾನ್ಯ ಶ್ರೀ ಬಾಬು ಭಂಡಾರಿಗಳು ನಿವೃತ್ತ ಶಿಕ್ಷಕರು ಬಂಡಾಯ ಸಾಹಿತಿಗಳು ರಾಯಚೂರು ಹಾಗೂ ಸನ್ಮಾನ್ಯ ಶ್ರೀ ಜಿತೇಂದ್ರ ಆರ್ಯ ಪ್ರಮುಖ ಗಾಯಕರು ಜಾಲಿ ಫ್ರೆಂಡ್ಸ್ ಮ್ಯೂಸಿಕಲ್ ಅಕಾಡೆಮಿ ರಾಯಚೂರು ಹಾಗೂ ಸನ್ಮಾನ್ಯ ಶ್ರೀಮತಿ ನಾಗಮ್ಮ ನಿವೃತ್ತ ನೌಕರರು ಸರ್ಕಾರ ಅಭಿಯೋಜಕ ಇಲಾಖೆ ರಾಯಚೂರು. ಇವರುಗಳೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆ ಪ್ರಧಾನ ಕಾರ್ಯದರ್ಶಿ ರಾಮಯ್ಯ ನಾಯಕ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮಕ್ಕೆ ಚಾಲನೆ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವುದು ನಮ್ಮೆಲ್ಲರ ಹೊಣೆ. ರಾಜಾ ಅಮರೇಶ್ವರ ನಾಯಕ್. ಆಮ್ ಆದ್ಮಿ ಪಕ್ಷದಿಂದ ಗ್ರಾಮ ಸಂಪರ್ಕ ಅಭಿಯಾನ. ಬಿಜೆಪಿಗೆ ಎಎಪಿ ಪಕ್ಷವೇ ಪರ್ಯಾಯ. ಮುಕುಂದಗೌಡ. ಪಿಕಾರ್ಡ್ ಬ್ಯಾಂಕಿನಲ್ಲಿ ಬಸವರಾಜಸ್ವಾಮಿ ಆಲ್ಕೂರಿನಿಂದ ಭ್ರಷ್ಟಾಚಾರ. ಸಹಕಾರ ಇಲಾಖೆ ಅಧಿಕಾರಿಗಳಿಂದ ರಕ್ಷಣೆ. ಉಗ್ರ ನರಸಿಂಹಪ್ಪ. ಮೇ 29ರಂದು ವಕ್ಫ್ ಆಸ್ಪತ್ರೆ ಪ್ರಥಮ ವಾರ್ಷಿಕೋತ್ಸವ. ಸಹಕರಿಸಿದ ವೈದ್ಯರಿಗೆ ಮಿಲ್ಲತ್ ಡಾಕ್ಟರ್ ಟ್ರಸ್ಟ್ನಿಂದ ಸನ್ಮಾನ. ಡಾಕ್ಟರ್ ಬಂದೇನವ. ಸೂರ್ಯವಂಶಿ ಕ್ಷತ್ರಿಯ ಸಮಾಜ ಸಮುದಾಯ ಭವನ ಉದ್ಘಾಟನೆ. ಸಮಾಜ ಸಣ್ಣದಾದರೂ ಮನಸ್ಸು ದೊಡ್ಡದು. ಡಾಕ್ಟರ್ ಶಿವರಾಜ್ ಪಾಟೀಲ್. ಮತ್ತು ಗೆಳೆಯರ ಸಾಂಸ್ಕೃತಿಕ ವೇದಿಕೆಯಿಂದ 29ರಂದು ಸಂಗೀತ ಸಂಜೆ. ಸನ್ಮಾನ ರೆಡ್ಡಿ ತಿಮ್ಮಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೂ ರೋಡ್, ಸಿರ್ವಾರ್. ಎಸ್ಆರ್ ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur.